ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ.ಎಂ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸು ಮನೋವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ವ್ಯಕ್ತಿತ್ವದ ಮತ್ತೊಂದು ಭಾಗಗಳು, ಅಂದರೆ ವ್ಯಕ್ತಿತ್ವದ ಸಿದ್ಧಾಂತಗಳು. ಸೊ ಇದುವರೆಗೂ ಕಳೆದ 3 ತರಗತಿಗಳಿಂದ ವ್ಯಕ್ತಿತ್ವದ ವ್ಯಾಖ್ಯಾನ, ವ್ಯಕ್ತಿತ್ವದ ಸ್ವರೂಪಗಳು, ಅದಕ್ಕೆ ಕಾರಣ ಆಗುವಂಥ ಅಂಶಗಳು, ಹಿನ್ನೆಲೆ, ಅದಕ್ಕೆ ಪೂರಕವಾಗಿರುವಂತಹ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಗಳು, ಸೊ ಈ ಎಲ್ಲ ಅಂಶಗಳ ಬಗ್ಗೆ, ಸ್ಥಿರಗುಣವಾದಗಳು, ತತ್ವಗಳು, ಸೊ ಇವೆಲ್ಲರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ವಸ್ತು ವಿಷಯ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿತ್ವದ ಸಿದ್ಧಾಂತ. ಓಕೆ, ಸೊ ವ್ಯಕ್ತಿತ್ವದ ಸಿದ್ಧಾಂತಗಳು. ಸೊ ವ್ಯಕ್ತಿತ್ವ ಅನ್ನೋದು ಈಗಾಗಲೇ ಹೇಳಿರುವ ಹಾಗೆ ಇಟ್ಸ್ ಎ ಬ್ರಾಡ್ ಕಾನ್ಸೆಪ್ಟ್. ಓಕೆ, ತುಂಬಾ ವಿಶಾಲವಾಗಿ ಇರುವಂತಹ ಒಂದು ವಸ್ತು ವಿಷಯ. ವ್ಯಕ್ತಿತ್ವವನ್ನು ನಾವು ಸುಲಭಕ್ಕೆ ಅಥವಾ ಒಂದು ಆಯಾಮಗಳಲ್ಲಿ ಅಥವಾ ಯಾವುದೋ ಒಂದು ಕಲ್ಪನೆಯ ಆಧಾರದ ಮೇಲೆ ನಾವು ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗಾಗಲೇ ನಾವು ಅನೇಕ ಸಿದ್ಧಾಂತಗಳನ್ನ ನೋಡಿದ್ವಿ, ಸ್ಥಿರಗುಣವಾದಗಳನ್ನ ನೋಡಿದ್ವಿ, ಡೆಫಿನೇಷನ್ಸ್, ವ್ಯಾಖ್ಯಾನಗಳನ್ನ ನೋಡಿದೀವಿ. ಆ ವ್ಯಾಖ್ಯಾನಗಳನ್ನ ನಾವು ಕೂಲಂಕುಷವಾಗಿ ಅಥವಾ ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ಸೊ ನಮಗೆ ಕಾಣಸಿಗುವಂತ ಒಂದು ವಸ್ತು ವಿಷಯ ಏನಪ್ಪಾ ಅಂತಂದ್ರೆ, ಸೊ ಇಟ್ಸ್ ಎ ಬ್ರಾಡ್ ಕಾನ್ಸೆಪ್ಟ್. ವ್ಯಕ್ತಿತ್ವ, ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ಯಾವ್ದಾದ್ರು ಒಂದು ಎಳೆಯನ್ನ ಇಟ್ಕೊಂಡು, ಯಾವುದೋ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅಥವಾ ಯಾವುದೋ ಒಂದು ನಮಗೆ ಕಣ್ಣಿಗೆ ಗೋಚರಿಸುವಂತಹ ಆಯಾಮಗಳ ಮೇಲೆ ಅಥವಾ ಒಂದು ಗುಣಲಕ್ಷಣಗಳ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡಲಿಕ್ಕೆ, ಅಳಿಲಿಕ್ಕೆ ಅಥವಾ ಕ್ಯಾಟಗರೈಸೇಷನ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ, ಸೊ ಅನೇಕ ಸಿದ್ಧಾಂತಗಳಿದೆ, ಅದನ್ನು ಅಸೆಸ್ ಮಾಡುವಂತಹ ವಿಧಾನಗಳಿದೆ. ಓಕೆ, ಸೊ ಅನೇಕ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಸ್ಕೇಲ್ಸ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಎಲ್ಲ ಸ್ಕೇಲ್ಸ್ಗಳು ಅಂದ್ರೆ ಪರ್ಸನಾವಳಿ ಇರ್ಬೋದು, ಚೆಕ್ ಲಿಸ್ಟ್ ಇರ್ಬೋದು, ಕೆಲವೊಂದು ಮೆಟೀರಿಯಲ್ಸ್, ನಾನ್ ವರ್ಬಲ್, ಈಗ ರೋಶಾಕ್ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಇದೆ. ಸೊ ಈ ಎಲ್ಲ ಮುಖಾಂತರ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಂದು ಆಂಗಲ್ ಅಲ್ಲಿ ಅಸೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ಯಾವುದೇ ಒಂದು ಕ್ವಶನ್ ಅಥವಾ ಯಾವುದೇ ಒಂದು ಸಿದ್ಧಾಂತ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುತ್ತೆ ಅಥವಾ ಇದೇ ಒಂದು ವ್ಯಕ್ತಿತ್ವವನ್ನ ಅನಲೈಸ್ ಮಾಡುವಂಥದ್ದು, ಗುರುತಿಸುವಂತಹ ಒಂದು ವಿಧಾನ ಅನ್ನೋದು ಅಲ್ಲ. ಸೊ ಮೋಸ್ಟ್ ಪಾಪ್ಯುಲರ್ ಒನ್ ಅನ್ನೋದನ್ನ, ಅದರ ಆಧಾರದ ಮೇಲೆ ನಾವು ಈ ವ್ಯಕ್ತಿತ್ವದ ಸಿದ್ಧಾಂತವನ್ನ ಕೆಲವೊಂದು ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಅಥವಾ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ವ್ಯಕ್ತಿತ್ವ ಅಂತಂದ್ರೆ ಏನು, ಯಾವೆಲ್ಲ ಕಾನ್ಸೆಪ್ಟ್ಗಳು ವ್ಯಕ್ತಿತ್ವ ನಮ್ಮಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನ ಹೇಗೆ ನಾವು ವರ್ತನೆಯ ಮುಖಾಂತರ ನಾವು ಹೊರ ಹಾಕ್ತಿವಿ, ತೋರ್ಪಡಿಸ್ತೀವಿ ಅಥವಾ ಇನ್ನೊಬ್ಬರಿಗೆ ರೀಚ್ ಮಾಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗೆ ಹಲವಾರು ಮನೋವಿಜ್ಞಾನಿಗಳು ತನ್ನದೇ ಆದಂತಹ ವ್ಯಕ್ತಿತ್ವದ ಸಿದ್ಧಾಂತಗಳನ್ನ ಮಂಡಿಸ್ತಾನೂ ಇದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ವ್ಯಕ್ತಿತ್ವ ಸಿದ್ಧಾಂತ. ಸಿಗ್ಮಂಡ್ ಫ್ರಾಯ್ಡ್ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇವರನ್ನ ನಾವು ಮನೋವಿಜ್ಞಾನದ ಪಿತಾಮಹ ಅನ್ನೋದನ್ನ ನಾವು ಈಗಾಗಲೂ ಒಪ್ಕೊಂಡಿದ್ದೇವೆ. ಅಂದ್ರೆ ಇವರು ಮಂಡಿಸಿರುವಂತಹ ಹಲವಾರು ಸಿದ್ಧಾಂತಗಳು, ಹಲವಾರು ಆಸ್ಪೆಕ್ಟ್ಸ್ಗಳು, ಕೆಲವೊಂದು ನಿಯಮಗಳು ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಪರಿಕಲ್ಪನೆ, ಸೈಕೋ ಅನಾಲಿಟಿಕಲ್ ಕಾನ್ಸೆಪ್ಟ್ ಏನಿದೆ, ಸೊ ಇದು ಆ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಜನರನ್ನ ಕಾಡಿರುವಂತದ್ದು, ಎಲ್ಲರಿಂದ ಮುಕ್ತ ಕಂಠದಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಅಂಥದ್ದು, ಚರ್ಚೆಗೆ ಒಳಪಡುತ್ತಿರುತ್ತೆ. ಅದರಲ್ಲಿ ಕೆಲವೊಂದು ನೆಗೆಟಿವ್ ಅಥವಾ ಚರ್ಚಿಸಲ್ಪಡುವಂತಹ ವಿಷಯಗಳು ಇರುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅನ್ನೋದು ಏನಿರೋದಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ಮನೋವಿಜ್ಞಾನಿಗಳು ಇವರು ಕೊಟ್ಟಿರ್ತಕ್ಕಂಥ ಒಂದು ವಾದವನ್ನ, ವಿಷಯಗಳನ್ನ, ಮನೋವಿಶ್ಲೇಷಣಾ ವಾದಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಸಹ ಅವರು ಕೊಟ್ಟಿರ್ತಕ್ಕಂಥ ಅನೇಕ ಸಿದ್ಧಾಂತಗಳನ್ನ ನಾವು ಇದುವರೆಗೂ ಅವರ ಕೊಟ್ಟಿರುವಂತಹ ಆಧಾರದ ಮೇಲೆ ನಾವು ಅನಾಲಿಸಿಸ್ ಮಾಡ್ತೀವಿ. ಫ್ರೀ ಅಸೋಸಿಯೇಷನ್ ಅನ್ನೋ ಒಂದು ಟೆಕ್ನಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇದೆ. ಸೊ ಹೇಗೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ತೀವಿ, ಸೊ ಹೇಗೆ ನಮ್ಮ ಈಗೋ ಸೂಪರ್ ಈಗೋ ಕೆಲಸವನ್ನ ಮಾಡುತ್ತೆ, ಸೊ ಯಾರಲ್ಲಿ ಇರುತ್ತೆ, ಅಂದ್ರೆ ಏನು, ಈಗೋ ಅಂದ್ರೆ ಏನು, ಸೂಪರ್ ಈಗೋ, ಸೊ ತನ್ನದೇ ಆದಂತಹ ಒಂದು ಆಯಾಮಗಳಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದಾರೆ. ಅಂದ್ರೆ ವ್ಯಕ್ತಿನಲ್ಲಿ
ಹುದುಗಿರ್ತಕ್ಕಂಥ ಸುಪ್ತ ಚೇತನದಲ್ಲಿ ಇರುವಂತಹ ಮಾಹಿತಿಗಳು ಹೇಗೆ ವ್ಯಕ್ತವಾಗ್ತವೆ, ಆ ವ್ಯಕ್ತ ಆಗ್ಲಿಕ್ಕೆ ಯಾವೆಲ್ಲ ಕಾರಣಗಳು ಅದಕ್ಕೆ ಸ್ಟಿಮ್ಯುಲೇಟ್ ಅನ್ನ ಮಾಡ್ತವೆ. ಆ ಸ್ಟಿಮ್ಯುಲೇಟ್ ಅನ್ನ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಆ ಆ, ನಾವು ಆ ಒಂದು ಸ್ಟಿಮ್ಯುಲಿಯನ್ನ ಹೇಗೆ ಪರ್ಸಿ ಮಾಡ್ಕೊಳ್ತೀವಿ, ಆ ಸ್ಟಿಮ್ಯುಲಿಯನ್ನ ನಾವು ಪರ್ಸಿ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಮೈಂಡ್ ಸೆಟ್ಗಳೇನು, ನಾವು ಅದನ್ನು ನೋಡುವಂತಹ ರೀತಿ ಏನು, ಸೊ ಎಲ್ಲ ಅಂಶಗಳನ್ನ ನಾವು ಆಧಾರವಾಗಿ ಇಟ್ಟುಕೊಂಡು ಒಂದು ವಿಷಯಗಳನ್ನ ನಾವು ಅಂದ್ರೆ ಒಂದು ವಸ್ತು ವಿಷಯಕ್ಕೆ ನಾವು ನಮ್ಮದೇ ಆದಂತ ಪ್ರತಿಕ್ರಿಯೆಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಯಾವುದೋ ಒಂದು ವಸ್ತು, ಆ ವಸ್ತುವನ್ನ ನೋಡೋ ರೀತಿ ಅಥವಾ ದಾಟಿ ಏನಿದೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವಿಭಿನ್ನ ಆಗಿರುತ್ತೆ. ಏಕೆ ವಿಭಿನ್ನ? ಸೊ ಒಂದೇ ಆಬ್ಜೆಕ್ಟ್ ಇರುತ್ತೆ, ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ, ಒಬ್ಬರೇ ಅದನ್ನ ಡಿಸ್ಪ್ಲೇ ಮಾಡ್ತಿರ್ತಾರೆ, ಒಂದೇ ರೂಫ್ ಅಲ್ಲಿ ಇರುತ್ತೆ, ರೂಫ್ ಅಂಡರ್ ಅಲ್ಲಿ ಇರುತ್ತೆ. ಸೊ ಆದ್ರೂ ಅದನ್ನು ನೋಡುವಂತಹ ಪರಿಕಲ್ಪನೆ, ಪರ್ಸೆಪ್ಷನ್, ಅರ್ಥ ವಿವರಣೆ ವಿಭಿನ್ನ. ಏನಕ್ಕೆ? ಅದು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಅನುಭವವನ್ನ, ಅಥವಾ ನಾವು ನೋಡುವಂತಹ ನಮ್ಮ ಹಿನ್ನೆಲೆ ಏನಿದೆ ಆ ಒಂದು ವಸ್ತು ವಿಷಯಕ್ಕೆ, ಅದರ ಮೇಲೆ ಅದು ನಿಂತಿರುತ್ತೆ. ಓಕೆ, ಸೊ ಹಾಗಾಗಿ ಸೊ ಈ ಒಂದು ಸಿಗ್ಮಂಡ್ ಫ್ರಾಯ್ಡ್ ಅವರು ಕೊಟ್ಟಿರ್ತಕ್ಕಂಥ ಮನಸ್ಸಿನ ರಚನಾ ಸಿದ್ಧಾಂತ ಏನು ಇವರು ಮಂಡಿಸಿದ್ದಾರೆ, ಸೊ ಇದು ಬಹಳ ಪ್ರಮುಖವಾದಂಥದ್ದು, ಮತ್ತೆ ಆ ಕಾಲಘಟ್ಟಗಳಲ್ಲಿ ಇಂದಿಗೂ ಸಹ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ವ್ಯಕ್ತಿತ್ವದ ಸಿದ್ಧಾಂತ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ ಒಂದು ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಸೊ ಅದಕ್ಕೆ ಬಹಳ ಆಯಾಮಗಳಿರುತ್ತೆ. ಸೊ ಯಾವುದೇ ಒಂದು ಸಿದ್ಧಾಂತ, ಯಾವುದೇ ಒಂದು ಪ್ರಶ್ನಾವಳಿಗಳು, ಅನೇಕ ಪ್ರಶ್ನಾವಳಿಗಳು ಇದೆ. ಇಂಟ್ರವರ್ಟ್ ಅಸೆಸ್ ಮಾಡುವಂಥದ್ದು, ಎಕ್ಸ್ಟ್ರಾವರ್ಟ್ ಅಸೆಸ್ ಮಾಡುವಂಥದ್ದು, ನ್ಯೂರೋಟಿಸಮು, ಸೈಕೋಟಿಕ್ಸು, ಬೇರೆ ಬೇರೆ ಆಯಾಮಗಳಿಗೆ ಸಂಬಂಧಿಸಿದಂಥ ಅನೇಕ ಪ್ರಶ್ನಾವಳಿಗಳನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಬಿಗ್ 5 ಫ್ಯಾಕ್ಟರ್ಸ್ ಅಸೆಸ್ಮೆಂಟ್ ಇದೆ, ಮಿನೆಸೋಟಾ ಮಲ್ಟಿಪಲ್ MMPI ಪರ್ಸನಾಲಿಟಿ ಇನ್ವೆಂಟ್ರೀಸ್ ಇದೆ, ಅಂಡ್ ದೆನ್ ಐಸೆಂಗ್ ಪರ್ಸನಾಲಿಟಿ ಇನ್ವೆಂಟ್ರೀಸ್ ಇದೆ. ಸೊ ಅದರಲ್ಲಿ ಶಾರ್ಟ್ ವರ್ಷನ್ಸ್ ಇದೆ, ಲಾಂಗರ್ ವರ್ಷನ್ಸ್ ಇದೆ, ಓಲ್ಡ್ ವರ್ಷನ್ಸ್ಗಳಿದೆ. ಸೊ ಈ ಎಲ್ಲ ಆಯಾಮಗಳ ಆಧಾರದ ಮೇಲೆ ಸೊ ನಾವು ಯಾವುದೋ ಒಂದು ಎಲಿಮೆಂಟ್ ಅನ್ನ ಅಂದ್ರೆ ವ್ಯಕ್ತಿತ್ವದ ಯಾವುದೋ ಒಂದು ಗುಣಲಕ್ಷಣಗಳನ್ನ ಅಥವಾ ಒಂದು ಪರಿಕಲ್ಪನೆಗಳನ್ನ ನಾವು ಅಸೆಸ್ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಅಂದ್ರೆ ಸೈಕಾಲಜಿಸ್ಟ್ಗಳು ಮಾಡಿದ್ದಾರೆ. ಈ ಮನೋವಿಜ್ಞಾನದ ಪಿತಾಮಹರಾಗಿರುವಂತಹ ಸಿಗ್ಮಂಡ್ ಫ್ರಾಯ್ಡ್ ಅವರು ಕೊಟ್ಟಿರ್ತಕ್ಕಂಥ ಮನಸ್ಸಿನ ರಚನಾ ಸಿದ್ಧಾಂತ ಅಂದ್ರೆ ಏನು, ಓಕೆ, ಹೇಗೆ ನಮ್ಮ ಮನಸ್ಸನ್ನ, ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ವಸ್ತು ವಿಷಯಗಳಿಗೆ ಹೇಗೆ ಇವರು ಅರ್ಥವನ್ನ ಕೊಟ್ಟಿದ್ದಾರೆ, ಹೇಗೆ ಅದು ಕೆಲಸವನ್ನ ಮಾಡುತ್ತೆ, ಅದರ ಹಿನ್ನೆಲೆ ಏನು, ಅದರ ಅನುಭವ ಏನು, ಓಕೆ, ಈ ಎಲ್ಲ ವಸ್ತು ವಿಷಯಗಳನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ಮನಸ್ಸಿನ ರಚನಾ ಸಿದ್ಧಾಂತ ಅಂತ ಇವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನ ನಾವು ಕರೆಯಬಹುದು. ಸೊ ಅದರಲ್ಲಿ ಪ್ರಮುಖವಾಗಿ 3 ಎಲಿಮೆಂಟ್ಗಳು ಬರುತ್ತೆ: ಇದ್, ಈಗೋ ಮತ್ತು ಸೂಪರ್ ಈಗೋ. ಮನಸ್ಸು ಅನ್ನೋದು ಒಂದು ಈಗೋ ಮತ್ತು ಸೂಪರ್ ಈಗೋಗಳ ನಡುವೆ ಕ್ಲಾಶಸ್, ಈ ಸಂಘರ್ಷಣೆಗಳೇನಿರುತ್ತೆ, ಈ ಸಂಘರ್ಷಣೆಗಳಲ್ಲೇ ನಡೀತಾ ಹೋಗುತ್ತೆ ನಮ್ಮ ಲೈಫು ಅಂತ ಹೇಳ್ತಾರೆ. ಸೊ ಇದ್ದಂತಂದ್ರೆ ಒಂದು ಪ್ಲೆಜರ್ ಅಂತ. ಸೊ ಅಂದ್ರೆ ತಕ್ಷಣಕ್ಕೆ ಬೇಕು ಅಂತಂದ್ರೆ ಬೇಕು. ಓಕೆ, ಅದು ಸರಿನೋ ತಪ್ಪೋ, ಹಸಿವಾಗಿದೆ ಅಂತಂದ್ರೆ ಏನೋ ಒಂದು ತಿಂದ್ಬಿಡ್ಬೇಕು ಅಂದ್ರೆ ತಿನ್ನುವಂಥದ್ದು. ಓಕೆ, ಸೊ ಅದು ನಮ್ದ, ತಿನ್ನೋ ಟೈಮ್, ತಿನ್ನೋ ಸಮಯನ, ತಿನ್ನೋ ಜಾಗನ, ಇದ್ಯಾವುದನ್ನು ಸಹ ನಾವು ಅಂದ್ರೆ ಯಾವುದೇ ಒಂದು ತಾರ್ಕಿಕ, ಯಾವುದೇ ಒಂದು ನೈತಿಕ ಅಂಶಗಳಿಗೆ ನಾವು ಒಂದು ಸಂದರ್ಭಕ್ಕೆ ನಾವು ಒಳಗಾಗೋದೇ ಇಲ್ಲ. ಅಂದ್ರೆ ಮಗುವಿನಂತ ಮನಸ್ಸು ಅಂತ ಹೇಳ್ಬೋದು. ಸೊ ಮಕ್ಕಳು ಸಹ ಅಂದ್ರೆ ಆಗ್ತಾನೆ ಹುಟ್ಟಿರುವಂತಹ ಮಕ್ಕಳು, ಓಕೆ, ಸೊ ಅವ್ರಿಗೇನು ಫೀಡ್ ಬೇಕಷ್ಟೇ. ಅಂದ್ರೆ ಹಾಲು, ಎದೆ ಹಾಲು ಅಥವಾ ರಕ್ಷಣೆ, ಎದ್ದ ನಂತರದಲ್ಲಿ ಏನೋ ಒಂದು ಸೆಕ್ಯೂರಿಟಿ ಬರುತ್ತಲ್ಲ, ಅತ್ತಾಗ ಯಾರೋ ಒಬ್ರು ಅದಕ್ಕೆ ಕೊಡುವಂತ ಒಂದು ಪ್ರತಿಕ್ರಿಯೆ, ಕೇರ್ ಟೇಕರ್ ಇರ್ಬೋದು, ಮದರ್ ಇರ್ಬೋದು, ಫಾದರ್ ಇರ್ಬೋದು, ಕೊಡುವಂತ ಒಂದು ಪ್ರತಿಕ್ರಿಯೆ, ಈ ರೀತಿಯಾದಂಥ ಬೇಸಿಕ್ ಅಂಶಗಳು, ಓಕೆ, ಸಾಮಾನ್ಯವಾಗಿ ಬೇಕಾಗಿರುವಂತಹ ಒಂದು ಅವಶ್ಯಕತೆಗಳು ಏನಿರುತ್ತೆ ಅದು ಯಾವಾಗ ಫುಲ್ಫಿಲ್ ಆಗುತ್ತೆ ಅಷ್ಟೇ ಬೇಕಾಗಿರೋದು ಮಗುವಿಗೆ. ಓಕೆ, ಸೊ ಇದು ನಂದ, ನಿಮ್ದ ಅಥವಾ ಇನ್ಯಾರ್ದು, ಎಲ್ಲಿಂದ ಬಂತು, ಅದಕ್ಕೆ ದುಡ್ಡ, ಏನೂ ಗೊತ್ತಿರೋದಿಲ್ಲ ಅದಕ್ಕೆ. ಓಕೆ, ಸೊ ಏನು ಅತ್ತಾಗ ಅಂದ್ರೆ ಹಸಿವಾದಾಗ ಅದಕ್ಕೆ ಹಾಲು ಬೇಕು, ನಿದ್ದೆ ಬರುವಂತ ಸಂದರ್ಭದಲ್ಲಿ ಒಂದು ಬೆಚ್ಚಗೆ ಮಲಗೋದಕ್ಕೆ ಒಂದು ಸ್ಥಳ ಬೇಕು.
ಯಾರಾದ್ರೂ ಅಂದ್ರೆ ಎದ್ದ ತಕ್ಷಣದಲ್ಲಿ ನನ್ನ ರಕ್ಷಣೆಗೆ ಯಾರಾದ್ರೂ ಒಬ್ರಿದ್ದಾರೆ, ನನ್ನ ಹತ್ತಾಗ ಯಾರೋ ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ, ಬರ್ತಾರೆ ಅನ್ನೋ ಒಂದು ಆ, ಆ, ಒಂದು ನಂಬಿಕೆಯನ್ನ, ಟ್ರಸ್ಟ್ ಫ್ಯಾಕ್ಟರ್ ಅನ್ನ ನಾವು ಬೆಳೆಸ್ಬೇಕು. ಸೊ ಅಷ್ಟಿತ್ತು ಅಂತಂದ್ರೆ ಇದ್ದು. ಸೊ ಇದು ಯೂಶುವಲಿ ಇನ್ಫ್ಯಾಂಟ್ಗಳಲ್ಲಿ ಕಾಣುವಂಥದ್ದು. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಗೋಜಲ್ ಇರಲ್ಲ. ಸೊ ಇಟ್ಸ್ ಎ ವೆರಿ ಕ್ಲಿಯರ್ ಕಟ್. ಹಸಿವಾದಾಗ ಆಹಾರ ಬೇಕು, ನಿದ್ದೆ ಬರುವಂಥ ಮೂಮೆಂಟಲ್ಲಿ ಒಂದು ಬೆಚ್ಚನೆಯ ಪ್ಲೇಸ್ ಬೇಕು, ನಿದ್ದೆ ಬೇಕು, ಓಕೆ, ರಕ್ಷಣೆ ಬೇಕು. ಸೊ ಇಷ್ಟಿತ್ತು ಅಂತಂದ್ರೆ, ಸೊ ಅಂದ್ರೆ ಇಲ್ಲಿ ಏನಾದರೂ ನಾವು ಫಿಕ್ಸೇಷನ್ ಇತ್ತು ಅಂತ ಅಂದ್ರೆ, ಸೊ ಇದನ್ನ ಹಂತದಲ್ಲಿ ಸೊ ಈ ಒಂದು ಗುಣಲಕ್ಷಣಗಳೇ ಮುಂದುವರೆದು ನಮ್ಮಲ್ಲಿ ವರ್ತನೆಯನ್ನ ಅಥವಾ ನಮ್ಮ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ಇದು ನಿರ್ಧರಿಸುತ್ತೆ. ಓಕೆ, ಸೊ ಕೆಲವರು ದೊಡ್ಡವರು ಆದ್ಮೇಲೂ ಸಹ ಹೇಳ್ತಿರ್ತಾರೆ, ಸೊ ಕಾಯಕ್ಕೆ ರೆಡಿ ಇಲ್ಲ, ಬೇಕು ಅಂದಮೇಲೆ ಬೇಕು, ಕೇಳಿಸ್ತಿದ್ದಂಗೆನೆ ಬೇಕು, ಕೇಳ್ತಿದ್ದಂಗೆನೆ ಬೇಕು ನಮಗೆ, ಇಲ್ಲ ಅಂತಂದ್ರೆ ಹಠ ಹಿಡಿತಾರೆ, ರಚ್ಚೆ ಹಿಡಿತಾರೆ. ಏನಕ್ಕೆ ಇದೆಲ್ಲ? ಸೊ ಇಲ್ಲಿ ಸೊ ಕೆಲವೊಂದು ಹಂತದಲ್ಲಿ ನಾವು ಏನು ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡಿರ್ತೀವಿ, ಸೊ ಅದರ ಆಧಾರದ ಮೇಲೆ ಅದು ಡಿಟರ್ಮೈನ್ ಆಗುತ್ತೆ ಅನ್ನೋದು ಈ ಒಂದು ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದ. ಸೊ ಇದ್ದಂತಂದ್ರೆ ಒಂದು ಏನೋ ಒಂದು ಪ್ರೆಷರ್ ಏನಿರುತ್ತಲ್ಲ, ಸೊ ಆ ಒಂದು ಪ್ರೆಷರ್ ಅನ್ನ ಅದು ಫುಲ್ಫಿಲ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆ, ಸೊ ಇವರು ಸಿಗ್ಮಂಡ್ ಫ್ರಾಯ್ಡ್ ಅವರು ಅದನ್ನೇ ಲಿಬಿಡೋ ಅಂತ ಕರೀತಾರೆ. ಲಿಬಿಡೋ ಅಂತ ಅಂದ್ರೆ ಕನ್ನಡದಲ್ಲಿ ಕಾಮವಾಂಛೆ. ಕಾಮವಾಂಛೆ ಅಂದ್ರೆ ಇಟ್ ಇಸ್ ನಾಟ್ ಎ ಸೆಕ್ಸ್, ಓಕೆ, ಇಟ್ ಈಸ್ ಎ ಪ್ಲೆಜರ್. ಈಗ ಏನೋ ಒಂದು ಹಿತವಾದ ಅನುಭವ ಆಗುತ್ತಲ್ಲ, ಸೊ ದಟ್ ಈಸ್ ಕಾಮವಾಂಛೆ. ಓಕೆ, ಸೊ ಈಗ ಒಂದು ನವೆ ಇರುತ್ತೆ, ಸೊ ಅದನ್ನ ನಿಧಾನಗತಿನಲ್ಲಿ ನಾವು ಈ ತರ ಅದನ್ನ ಕೆರಿತಾ ಹೋದ್ರೆ, ರಬ್ ಮಾಡ್ತಾ ಹೋದ್ರೆ, ಉಜ್ಜುತ್ತಾ ಹೋದ್ರೆ, ಸೊ ಏನಾಗುತ್ತೆ, ನಮ್ಗೇನೋ ಒಂದು ಸೊ ಇನ್ನೂ ಅದನ್ನ ಮಾಡಬೇಕು ಅಂತ ಅನ್ಸುತ್ತಲ್ಲ, ಸೊ ದಟ್ ಈಸ್ ಲಿಬಿಡೋ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್. ಓಕೆ, ಅಂದ್ರೆ ತಕ್ಷಣಕ್ಕೆ ಏನ್ ಬೇಕು ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ, ಓಕೆ, ಸೊ ಅದನ್ನ ಏನಂತ ಕರೀತಾರೆ, ಲಿಬಿಡೋ. ಆ ಲಿಬಿಡೋ ಅಂಶಗಳು ಸೊ ಆ ಮಗು ಎಕ್ಸ್ಪೆಕ್ಟ್ ಮಾಡುತ್ತೆ, ಅಂದ್ರೆ ಹಸಿವಾದಾಗ ಬೇಕು. ಓಕೆ, ಸೊ ಆ ಒಂದು ಅಂಶಗಳು ಏನಿರುತ್ತೆ ಅದನ್ನ ಫುಲ್ಫಿಲ್ ಆದ್ರೆ ಆ ಒಂದು ಇದ್ನ ಗುಣಗಳು ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಈಗೋ ಸೊ ಈಗೋ ಅಂತ ಅಂದ್ರೆ ಓಕೆ, ಅದು ವಾಸ್ತವಿಕತೆ ಆಧಾರದ ಮೇಲೆ ನಡೆಯುವಂಥದ್ದು. ಅಂದ್ರೆ ಪ್ರೆಸೆಂಟ್ ಸಿನಾರಿಯೋ ಏನಿರುತ್ತೆ, ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏನೆಲ್ಲ ಆಗು ಹೋಗುಗಳಿರುತ್ತೆ, ವಾಸ್ತವಿಕತೆ ಆಧಾರದ ಮೇಲೆ, ಚೇತನದ ಆಧಾರದ ಮೇಲೆ ನಡೆಯುವಂಥದ್ದು. ಹೀಗೋ ಹಸಿವಾಗಿದೆ, ಓಕೆ, ಇದು ತಿನ್ನುವಂಥ ಸಮಯನ, ಎಲ್ಲರ ಜೊತೆ ತಿನ್ನಬಹುದಾ ಅಂತ ಆಲೋಚನೆ ಮಾಡುವಂತಹ ಒಂದು ಕಾಲಘಟ್ಟ, ಆ ಒಂದು ವ್ಯಕ್ತಿತ್ವ. ಓಕೆ, ಸೊ ತರಗತಿನಲ್ಲಿ ಇರ್ತೀವಿ, ತರಗತಿನಲ್ಲಿ ಕ್ಲಾಸ್ ಆಗ್ತಾ ಇದೆ ಅಂತ ಇದ್ದಂಗೆ ನಾವು ತಿನ್ನೋದಕ್ಕೆ ಶುರು ಮಾಡೋದಿಲ್ಲ. ಸೊ ಆ ಥರ ತಿನ್ನೋದಕ್ಕೆ ಶುರು ಮಾಡ್ತೀವಿ ಅಂತಾರೆ, ನಾವಿನ್ನೂ ಸ್ಟಿಲ್ ವಿ ಆರ್ ಇನ್ ಇದ್ ಮೂಮೆಂಟ್. ಇದ್ದಂತಂದ್ರೆ ಸೊ ಯಾರಿದ್ದಾರೆ, ಯಾರು ಕೇಳ್ತಾರೆ, ಯಾರು ಬಿಡ್ತಾರೆ, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದು ಯಾವುದೂ ಗಮನಕ್ಕೆ ಬರೋದಿಲ್ಲ, ಮ್ಯಾಟ್ರೇ ಆಗೋದಿಲ್ಲ. ಸೊ ಮ್ಯಾಟ್ರ್ ಆಗುವಂಥದ್ದೇನು, ಹಸಿವು ಇದೆ ಅಂತ ಅಂತಿದ್ದಂಗೆ ನಾವು ಅದನ್ನ ನಿವಾರಿಸ್ಕೋಬೇಕು ಏನಾರ ತಿಂದು. ಓಕೆ, ಅದು ಈಗೋ ಅಂತಂದ್ರೆ ಆಗಲ್ಲ. ಸೊ ಬೆಲ್ ಆಗಬೇಕು, ಲೀಸರ್ಸ್ ಆರ್ಸ್ ಬೇಕು, ಲಂಚ್ ಆರ್ಸ್ ಬೇಕು. ಅದರಲ್ಲೇ ಲಂಚ್ ಆರ್ಸ್ ಬೆಲ್ ಆದ್ರೂ ತನ್ನದೇ ಆದಂಥ ಒಂದು ಸಮೂಹ ಇರುತ್ತೆ. ಸೊ ಅವರೆಲ್ಲ ಬರಬೇಕು, ಒಟ್ಟಿಗೆ ಬರಬೇಕು. ಸೊ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಪದ್ಧತಿ ಮಾಡ್ಕೊಂಡಿರ್ತೀವಿ, ಏನಾದರೂ ಒಂದು ಜೇಮ್ಸ್ ಇರ್ತಾವ, ಕೊಳಕಾಗಿರುತ್ತಾ, ಕೈ ತೊಳೆಯೋದ್ರಿಂದ ಹೊಟ್ಟೆ ನೋವು, ಈ ರೀತಿಯಾದಂತಹ ಕೆಲವೊಂದು ಅನಾರೋಗ್ಯಕ್ಕೆ ಒಳಗಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಿಂದ ಕಾಪಾಡ್ಕೋಬೇಕು. ಏಕೆಂದರೆ ಇಂದಿನ ಅನುಭವ, ಹಿರಿಯರು ಅಥವಾ ಗುರುಗಳು ಹೇಳ್ಕೊಟ್ಟಿರುವಂಥ ಒಂದು ಪಾಠ, ಅದ್ರ ಜೊತೆಗೆ ಎಲ್ಲ ಮಿಕ್ಸಪ್ ಆಗಿರುತ್ತೆ, ಅದನ್ನೆಲ್ಲ ಫಾಲೋ ಆಗ್ತಾ ಇರುತ್ತೆ. ಸೊ ಯಾವುದು ಈ ಒಂದು ಚೇತನಾವಸ್ಥೆಯಲ್ಲಿ ನಡೀತಾ ಇರುತ್ತಲ್ಲ, ಅಂದ್ರೆ ಒಂದು ಹಸಿವನ್ನ ನೀಗಿಸ್ಕೊಳ್ಳೋದಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಪ್ರಕ್ರಿಯೆಗಳೆಲ್ಲ ನಡೀತಾ ಇರುತ್ತಲ್ಲ, ಸೊ ಅದನ್ನ ನಾವು ಈಗೋ ಅಂತ ಅನ್ಬಹುದು. ವಾಸ್ತವಿಕತೆಯ ಆಧಾರದ ಮೇಲೆ ಚೇತನದ ಒಂದು ಬುದ್ಧಿಮತ್ತೆ ಅಥವಾ ಚೇತನಾವಸ್ಥೆಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳನ್ನ ನಾವು ಈಗೋ. ಸೂಪರ್ ಈಗೋ ಮುಂದಿನ ಹಂತ. ಸೂಪರ್ ಈಗೋ ಅಂತಂದ್ರೆ, ಸೊ ಈ ಈಗೋ ಅನ್ನೋದು ಈ ಚೈಲ್ಡ್ಹುಡ್ ಲೆವೆಲ್ ಅಲ್ಲಿ ಆಗುವಂಥದ್ದು. ಓಕೆ, ಅಥವಾ ಅಡೋಲಸೆಂಟ್ ಅಪ್ ಟು ಅಡೋಲಸೆಂಟ್ ಆಗುವಂಥದ್ದು. ಸೊ ಅಲ್ಲಿ ಯಾರು ಸಹ ಏನೋ ನನಗಿದೆ ಬೇಕು, ನನಗೆ ಅದೇ ಬೇಕು, ಅಥವಾ
ತಿನ್ನಲೇಬೇಕು ಏನಿಲ್ಲ. ಸೊ ಒಂದು ಪೊಲೈಟ್ ಆಗಿ, ಒಂದು ಯೂನಿವರ್ಸಲ್ ಆಗಿ ಅದನ್ನ ನಾವು ಹೇಗೆ ಗ್ರಹಿಸ್ಕೋಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಹೇಗೆ ತಿನ್ಬೇಕು, ಎಲ್ಲಿ ತಿನ್ಬೇಕು, ಇದನ್ನೆಲ್ಲ ಒಂದು ಶೇಪ್ ಮಾಡುವಂತ ಒಂದು ಸಮಯ. ಸೊ ಅಲ್ಲಿ ಈಗೋ, ನನ್ನಷ್ಟಕ್ಕೆ ನಾನು, ನನ್ನ ಈಗೋ ಅಹಮನ್ನ ನಾನು ರಕ್ಷಣೆ ಮಾಡ್ಕೋಬೇಕು. ನನ್ನ ಅಹಂಗೆ ಎಲ್ಲೂ ಪೆಟ್ಟಾಗಬಾರ್ದು, ಓಕೆ, ಹರ್ಟ್ ಆಗಬಾರ್ದು, ಓಕೆ, ಆ ರೀತಿಯಾಗಿ ನೋಡ್ಕೊಳ್ಳುವಂತ ಒಂದು ಸಮಯ ಸೂಪರ್ ಈಗೋ. ಸೊ ಇದು ಸೂಪರ್ ಈಗೋ ಯಾವಾಗ ನಡೆಯುತ್ತೆ ಅಂತ ಅಂದ್ರೆ ಈ ಸರ್ಟನ್ ಏಜಸ್ ಎಲ್ಲ ಮುಗಿಬೇಕು. ಓಕೆ, ಸೊ ನನ್ನ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಇನ್ನೊಬ್ರ ಜೊತೆಗೂ ಸಹ ಅಥವಾ ಇನ್ನೊಂದು ಪರ್ಸನಾಲಿಟಿಯನ್ನು ಸಹ ಅಲ್ಲಿ ವ್ಯಕ್ತಪಡಿಸುವಂತಹ ಒಂದು ಹಂತ. ಓಕೆ, ನೈತಿಕತೆ ಆಧಾರದ ಮೇಲೆ, ಓಕೆ, ಕೆಲವೊಂದು ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಅದು ನೈತಿಕತೆಯ ಆಧಾರದ ಮೇಲೆ ನಾವು ನೋಡೋದು. ಮನುಷ್ಯತ್ವದ ಆಧಾರದ ಮೇಲೆ, ಮಾನವೀಯತೆಯ ಆಧಾರದ ಮೇಲೆ ಒಂದು ಒಂದು ಸನ್ನಿವೇಶಕ್ಕೆ ನಾವು ಪ್ರತಿಕ್ರಿಯೆಗಳನ್ನು ನೋಡೋದು. ಲೀಗಲ್ ಫ್ಯಾಕ್ಟರ್ ಏನೇ ಇರಲಿ. ಓಕೆ, ಸೊ ಈಗ ಒಂದು 3 ಬಾಳೆಹಣ್ಣಿದೆ. ತಂದೆ ಹೆಂಡತಿ, ಗಂಡ ಹೆಂಡತಿ ಮತ್ತೆ ಮಗುವಿನ ಸ್ಟೋರಿ. ಸಿಂಪಲ್ ಆಗಿ ಒಂದು ಮಗು ಇದೆ, ಒಂದು ಬಾಳೆಹಣ್ಣಿದೆ, 3 ಜನ ಫ್ಯಾಮಿಲಿನಲ್ಲಿ ಇದ್ದಾರೆ. ಒಂದು ಬಾಳೆಹಣ್ಣು ಕೊಡ್ತೀವಿ ಅಂತಂದ್ರೆ ಯಾರು ತಿನ್ಬೋದು? ಮಗು ಕೊಡ್ತಾರೆ ಸಾಮಾನ್ಯವಾಗಿ. ಓಕೆ, 2 ಕೊಡ್ತಾರೆ, 2 ಇದೆ ದೊರಕ್ತಾ ಇದೆ ಅಂತಂದ್ರೆ ಒಂದು ಹೆಂಡತಿ ಕೊಡ್ಬೋದು, ಇನ್ನೊಂದು ಮಗು ಕೊಡ್ಬೋದು. 3 ಬಾಳೆಹಣ್ಣು ಕೊಡ್ತೀವಿ ಅಂತ ಅಂದ್ರೆ ಸೊ ಒಂದು ಮಗುಗೆ ಫಸ್ಟ್ ಕೊಡ್ತಾರೆ, ಹೆಂಡತಿಗೆ ಸೆಕೆಂಡ್ ಕೊಡ್ತಾರೆ, ನಂತರದಲ್ಲಿ 3ನೇ ಬಾಳೆಹಣ್ಣು ಅವೈಲಬಿಲಿಟಿ ಇದ್ರೆ ಅದನ್ನ ತಾನು ತಿಂತಾನೆ. ಹೇಗೆ ಇದು ವರ್ಕ್ ಆಗುತ್ತೆ? ಸೂಪರ್ ಈಗೋ ಕಾನ್ಸೆಪ್ಟ್ ಅಲ್ಲಿ. ಓಕೆ, ನನ್ನನ್ನ ಮೇಲೆ ಡಿಪೆಂಡ್ ಆಗಿರುವಂಥವ್ರು ಇಬ್ರು ಇದ್ದಾರೆ. ಒಂದು ಹೆಂಡತಿ ಇರಬಹುದು, ಇನ್ನೊಂದು ಮಗು ಇರಬಹುದು. ಫಸ್ಟು ಅವರು ಒಂದು ಸುರಕ್ಷತೆ ಮುಖ್ಯ, ನಂತರದಲ್ಲಿ ನನ್ನ ಸುರಕ್ಷತೆ. ಅಂದ್ರೆ ನೈತಿಕತೆಯ ಆಧಾರದ ಮೇಲೆ ಐ ಆಮ್ ದ ರೆಸ್ಪಾನ್ಸಿಬಲ್ ಫಾರ್ ದೆಮ್. ನಾನು ಅವರಿಗೆ ಜವಾಬ್ದಾರಿಯುತ ಆದ ವ್ಯಕ್ತಿ. ನಾನು ಅವರ ಯೋಗಕ್ಷೇಮವನ್ನು ನೋಡ್ಕೋಬೇಕಾಗಿರುವಂಥದ್ದು ನನ್ನ ಒಂದು ಕರ್ತವ್ಯ. ಸೊ ಹೀಗೆ ಈ ಸೂಪರ್ ಈಗೋ ಅನ್ನೋದು ಅಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆ ಹಂತದ ಅಲ್ಲಿ ನಾವು ಈ ರೀತಿಯಾದಂಥ ವರ್ತನೆಯನ್ನ, ಬಿಹೇವಿಯರ್ ಅನ್ನು ನಾವು ಕಾಣ್ತೀವಿ. ಅದು ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ನಾವು ಕಾಣ್ತೀವಿ. ಸೊ ಇದು ಸೂಪರ್ ಈಗೋಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದ್ರೆ ನೈತಿಕತೆಯ ಆಧಾರದ ಮೇಲೆ, ಮನುಷ್ಯತ್ವದ, ಮಾನವೀಯತೆಯ ಆಧಾರದ ಮೇಲೆ ಏನೆಲ್ಲ ನಾವು ಕ್ರಮಗಳನ್ನು ಕೈಗೊಳ್ತೀವಿ, ಏನೆಲ್ಲ ನಾವು ಪ್ರತಿಕ್ರಿಯೆಗಳನ್ನ ತೋರಿಸ್ತೀವಿ, ಅದೆಲ್ಲದೂ ಸಹ ಸೂಪರ್ ಈಗೋನ ಒಂದು ಲಕ್ಷಣಗಳು. ಈ ಸೂಪರ್ ಈಗೋ ನಮಗೆ ಕಾಣಿಸ್ಕೋಬೇಕು ಅಂತ ಅಂದ್ರೆ ಸೊ ಅದು ಅಡಲ್ಟ್, ಮಿಡಲ್ ಆರ್ ಲೇಟ್ ಅಡಲ್ಟ್. ಸೊ ಈ ಒಂದು ಹಂತಗಳಲ್ಲಿ ಈ ರೀತಿಯಾದಂತಹ ಒಂದು ಸೂಪರ್ ಈಗೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅಥವಾ ಒಂದು ಆಕ್ಸಿಡೆಂಟ್ ಆಗಿದೆ, ಏನ್ ಮಾಡ್ಬೇಕು? ಅದಕ್ಕೆ ಫಸ್ಟ್ ಏಡ್ ಏನ್ ಮಾಡ್ಬೇಕು? ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಫರ್ಗೆಟ್ ಅಬೌಟ್ ಲೀಗಲ್ ಆಸ್ಪೆಕ್ಟ್. ಸೊ ಮಾನವೀಯತೆ ಆಧಾರದ ಮೇಲೆ ನಾನು ಕೊಡ್ಬೇಕಾಗಿರೋಂಥ ರಕ್ಷಣೆಗಳು ಏನು, ನನ್ನ ರೋಲ್ ಏನಲ್ಲಿ, ನಾನು ಏನ್ ಮಾಡಬಲ್ಲೆ, ಏನ್ ಮಾಡಬಹುದು. ಸೊ ಈ ರೀತಿಯಾಗಿ ಥಿಂಕ್ ಮಾಡಿ ಒಂದು ಸನ್ನಿವೇಶದಲ್ಲಿ ನಾವು ಹೇಗೆ ರಿಪ್ಲೈ ಮಾಡ್ತೀವಿ, ನಡೆದುಕೊಳ್ತೀವಿ, ಪ್ರತಿಕ್ರಿಯಿಸ್ತೀವಿ, ಇದೆಲ್ಲ ಮಾಹಿತಿಗಳನ್ನ ಈ ಸೂಪರ್ ಈಗೋದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಅಂದ್ರೆ ನೈತಿಕತೆಯ ಆಧಾರದ ಮೇಲೆ ನಡೆಯುವಂತ ಎಲ್ಲ ಪ್ರಕ್ರಿಯೆಗಳು ಈ ಸೂಪರ್ ಈಗೋ ಅಂತ ಅನ್ನಿಸ್ಕೊಳ್ಳುತ್ತೆ. ಓಕೆ, ಸೊ ಲಿಬಿಡೋ ಅಥವಾ ಲೈಂಗಿಕ ವ್ಯಕ್ತಿತ್ವ ವಿಕಾಸ. ಲಿಬಿಡೋ ಆಗ್ಲೇ ಹೇಳಿದಾಗೆ ಈ ಕಾಮವಾಂಛೆ ಅಂತ ಕರೀತಾರೆ ಕನ್ನಡದಲ್ಲಿ. ಲಿಬಿಡೋ ಅನ್ನೋದು ಒಂದು ಪ್ಲೆಷರ್. ಓಕೆ, ಇಟ್ ಇಸ್ ನಾಟ್ ಎ ಸೆಕ್ಸ್. ಕಾಮವಾಂಛೆ ಅಂತ ಕರೆದಿದ್ದಾರೆ. ಸೊ ಕಾಮವಾಂಛೆ ಅಂತಾರೆ, ಇಂಗ್ಲಿಷಲ್ಲಿ ಸೆಕ್ಸ್ ಅಂತಾನೆ ಬರುತ್ತೆ ಲಿಬಿಡೋ ಅಂತಂದ್ರೆ, ಬಟ್ ಇಟ್ ಇಸ್ ನಾಟ್ ಎ ಸೆಕ್ಸ್. ನಾವು ಒಂದು ಗಾಯವಾಗಿರುವಂತಹ ಅಥವಾ ಮಾಯೋ ಅಂತ ಸಂದರ್ಭದಲ್ಲಿ ನಾವು ಈಗ ರಬ್ ಮಾಡ್ಕೊಳ್ತಾ ಇರುವಂತಹ ಹಿತಕರವಾಗಿರುತ್ತಲ್ಲ, ಸೊ ದಟ್ ಈಸ್ ಪ್ಲೆಷರ್. ಅದು ಈ ಲಿಬಿಡೋ, ಅದೇ ಈ ಕಾಮವಾಂಛೆ. ಓಕೆ, ಸೊ ಈ ನಮ್ಮಲ್ಲಿ ಈ ಒಂದು ಲಿಬಿಡೋ ಅಂದ್ರೆ ಒಂದು ಹಿತಕರವಾದಂತಹ ಒಂದು ಅನುಭವವನ್ನು ಪಡಿಬೇಕು. ಆ ಹಿತಕರವಾದ ಅನುಭವವನ್ನು ಪಡೆಯೋದು ಯಾವ್ದ್ರ ಮುಖಾಂತರ ಪಡೆಯುತ್ತೆ? ಓಕೆ, ಸೊ ಅದನ್ನ ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ವಿವಿಧ ಹಂತಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಅಂದ್ರೆ ಇವರ ಪ್ರಕಾರ ಈ ಮನೋಲೈಂಗಿಕ ವ್ಯಕ್ತಿತ್ವ ವಿಕಾಸವನ್ನ ತನ್ನದೇ ಆದಂತ ಒಂದು ದಾಟಿಯ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಅಪ್ ಟು ಪ್ಯೂಬರ್ಟಿ ವರೆಗೆ ಹೇಗೆ ಈ ಮನೋಲೈಂಗಿಕ ವ್ಯಕ್ತಿತ್ವ ವಿಕಾಸನವಾಗುತ್ತೆ,
ಅನ್ನೋದು ತನ್ನದೇ ಆದ ದಾಟಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ 5 ಹಂತಗಳು ಬರುತ್ತೆ ಮನೋಲೈಂಗಿಕ ವ್ಯಕ್ತಿತ್ವ ವಿಕಾಸದಲ್ಲಿ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್. ಒಂದು ಬಾಯಿಯ ಹಂತ, ಗುದದ ಹಂತ, ಜನನಾಂಗದ ಹಂತ, ಸುಪ್ತಾವಸ್ಥೆ ಮತ್ತು ಜನನೇಂದ್ರಿಯದ ಹಂತ. ಓಕೆ, ಸೊ ಈ 5 ಹಂತಗಳು ಬರುತ್ತೆ. ಸೊ ಬಾಯಿ ಅಂತ ಅಂದರೆ ಓರಲ್ ಸ್ಟೇಜ್. ಸೊ ಇದು ಕಾಣಿಸ್ಕೊಳ್ಳುವಂಥದ್ದು 1-2 ವರ್ಷ, ಅಂದರೆ ಇನ್ಫ್ಯಾಂಟ್ ಏನಿರ್ತಾರೆ ಸೊ ಅವರಲ್ಲಿ ಈ ಬಾಯಿ ಅಂತ ಕಂಡು ಬರುತ್ತೆ. ಓಕೆ, ಬಾಯಿ ಅಂತ ಅಂದರೆ ಏನು? ತನ್ನೆಲ್ಲ ಬೇಸಿಕ್ ಮೂಲಭೂತ ಅವಶ್ಯಕತೆಗಳು ಫುಲ್ಫಿಲ್ ಆಗುವಂಥದ್ದು ಎಲ್ಲಿ? ಬಾಯಿಯಿಂದ. ಓಕೆ, ಆಹಾರ ಹೋಗುತ್ತೆ, ಔಷಧಿಗಳು ಪ್ರತಿಯೊಂದು ಸಹ. ಓಕೆ, ತನ್ನ ಚೀಪೋದಿರ್ಬೋದು, ಸಕ್ ಮಾಡೋದು ಅಥವಾ ತಿನ್ನೋದಿರ್ಬೋದು, ಕುಡಿಯುವಂಥದ್ದಿರಬಹುದು. ಓಕೆ, ಪ್ರತಿಯೊಂದು ಸಹ ಆ ಬಾಯಿಯ ಮುಖಾಂತರನೇ ಊಟ, ಆಹಾರಗಳು ಇತ್ಯಾದಿಗಳು ಹೋಗುತ್ತೆ. ಸೊ ಹಾಗಾಗಿ ಅದು ಮೇಜರ್ ಬಾಯಿಯ ಅಂತ ಅಂದರೆ ಓರಲ್ ಸ್ಟೇಜ್ ಅಂತ ಏನು ಕರೀತಾರೆ. ಅಂದರೆ ಬಾಯಿ ಬಹಳ ಪ್ರಮುಖವಾದಂತಹ ಒಂದು ರೋಲನ್ನು ಇಲ್ಲಿ ಪ್ಲೇ ಮಾಡುತ್ತೆ. ಓಕೆ, ಸೊ ಇಲ್ಲಿ ಈ ಹಂತದಲ್ಲಿ ಪ್ರತಿಯೊಂದು ಸಹ ಬಾಯಿ ಮುಖಾಂತರನೇ ನಮಗೆ ಹಿತಕರವಾದಂತಹ ಅನುಭವ ನಾವು ಪಡಿತಾ ಹೋಗ್ತೀವಿ. ಅಂದರೆ ಮಗು ಓಕೆ ಅಂದರೆ ಹಾಲು ಪಡೆಯುತ್ತೆ, ಹಿತಕರವಾಗಿರುತ್ತೆ. ಅಂದರೆ ಅದನ್ನ ಸಕ್ ಮಾಡುತ್ತೆ, ಹ್ಯಾಪಿಯಾಗಿ ಅದನ್ನು ಸಕ್ ಮಾಡುತ್ತೆ. ಯಾಕೆಂದ್ರೆ ಅದು ಬೇಕೇ ಬೇಕು. ಬೇಸಿಕ್ ನೀಡ್ಸ್ ಅನ್ನು ಫುಲ್ಫಿಲ್ ಮಾಡಬೇಕು ಅಂತಂದ್ರೆ ಸಕ್ ಮಾಡೋ ಅಂಥದ್ದು ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಆ ಮೂಮೆಂಟಲ್ಲಿ ಅದು ಪಡುವಂತಹ ಒಂದು ಅನುಭವ, ಹಿತಕರವಾದಂತಹ ಅನುಭವ. ಸೊ ಅದನ್ನೇ ಬಾಯಿಯ ಹಂತದ ಪ್ರಮುಖ ಹಂತ ಅಂತ ಕರೀತಾರೆ. ಅದೇನು ಹಿತಕರವಾಗಿರುತ್ತಲ್ಲ ಅದೊಂದು ರಿಫ್ಲೆಕ್ಟ್ ಆಕ್ಷನ್ ಅಂತ ಕರೀತಾರೆ ಅದನ್ನು. ಓಕೆ, ಹುಟ್ಟಿದ ಮಗು ಸಕ್ ಮಾಡೋದನ್ನು ಕಲ್ತಿರುತ್ತೆ ಅಥವಾ ಬಂದ್ಬಿಟ್ಟಿರುತ್ತೆ ಆಟೋಮೆಟಿಕಲಿ. ಇಟ್ ಈಸ್ ಇನ್ಹೆರಿಟೆಡ್ ಮೆಟೀರಿಯಲ್ ಅಂತ ಕರೀತಾರೆ. ಅಂದರೆ ನಾವು ಯಾರು ಅದನ್ನು ಹೇಳ್ಕೊಡ್ಬೇಕಾಗಿರುವಂಥದ್ದು ಏನಿಲ್ಲ. ಆಹಾರ ಹೋಗ್ಬೇಕು ಒಳಗೆ ಅಂತಂದರೆ ಅದು ಸಕ್ ಮಾಡಲೇಬೇಕು. ಓಕೆ, ಸೊ ಯಾರು ಹೇಳ್ಕೊಡ್ತಾರೆ ಹುಟ್ಟಿದ ಮಗುವಿಗೆ? ಸೊ ಸಾಧ್ಯ ಇಲ್ಲ. ಇಟ್ಸ್ ಎ ಇನ್ಹೆರಿಟೆಡ್ ಮೆಟೀರಿಯಲ್ಲು. ಸೊ ಇನ್ಹೆರಿಟೆಡ್ ಮೆಟೀರಿಯಲ್ ಅಂತ ಅಂದಮೇಲೆ ಅದರದ್ದು ತನ್ನ ಹಿತಕರವಾದ ಅನುಭವವನ್ನು ಅದು ಹೊಂದಬೇಕು ಅನ್ನೋದಾದರೆ ತನ್ನದೇ ಆದಂಥ ಒಂದು ವರ್ತನೆಯನ್ನು, ಸಕ್ ಮಾಡುವಂಥ ಒಂದು ವರ್ತನೆಯನ್ನು ಅದು ತೋರಿಸುತ್ತೆ, ವ್ಯಕ್ತಪಡಿಸುತ್ತೆ. ಸೊ ಇದು ಏನಾದ್ರು ಫಿಕ್ಸೇಷನ್ ಆಗ್ಬಿಟ್ರೆ ಈ ನಮ್ಮ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ಅಂದ್ರೆ ಅಡಲ್ಟ್ ಲೇಟ್ ಅಡಲ್ಟ್ ಪ್ರತಿಯೊಂದು ಹಂತಗಳಲ್ಲಿಯೂ ಸಹ ಈ ರೀತಿಯಾದಂತಹ ಅನುಭವಕ್ಕೆ ನಾವು ಒಳಗಾಗ್ತೀವಿ. ಸೊ ನಂತರದ ಹಂತ ಗುದದ ಹಂತ, ಆನಲ್ ಸ್ಟೇಜ್. ಸೊ ಇದು ಕಾಣಿಸ್ಕೊಳ್ಳುವಂಥದ್ದು 2-3 ವರ್ಷದ ಅವಧಿನಲ್ಲಿ. ಗುದದ ಹಂತ ಅಂತಂದ್ರೆ ಆನಲ್ ಸ್ಟೇಜ್ ಅಂತಂದ್ರೆ ಈ ಟಾಯ್ಲೆಟ್ ಅನ್ನ ಹೋಲ್ಡ್ ಮಾಡುವಂಥದ್ದು. ಸೊ ಮಕ್ಕಳು 2-3 ವರ್ಷದ ಮಕ್ಕಳು ಸೊ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡಿಕೊಂಡು ದೀರ್ಘಕಾಲಿಕವರೆಗೆ ಅದನ್ನ ನಂತರದಲ್ಲಿ ಆಫ್ಟರ್ 2 days 3 days ಆದಮೇಲೆ ಒಂದು ½ an hour ಸೊ ಈ ಟಾಯ್ಲೆಟ್ ಅಲ್ಲೇ ಸಮಯವನ್ನು ಕಳೀತಾರೆ. ಅಂದರೆ ನಿಧಾನಗತಿನಲ್ಲಿ. ಓಕೆ, ಏನು ಟಾಯ್ಲೆಟ್ ಆಚೆ ಬರುತ್ತೆ. ಓಕೆ, ಅದರಲ್ಲಿ ಅದು ತನ್ನದೇ ಆದಂಥ ಒಂದು ಹಿತಕರವಾದ ಅನುಭವವನ್ನು ಪಡಿತಾರೆ. ಈ ಗುದದ ಹಂತದಲ್ಲಿ ಏನಾದರೂ ಫಿಕ್ಸೇಷನ್ ಆಯಿತು ಅಂತಂದರೆ ಸೊ ಅವ್ರು ಮುಂದಿನ ದಿನಗಳಲ್ಲಿ ಜಿಪುಣರಾಗೋದು. ಓಕೆ, ಸೊ ಅಥವಾ ಅದೇ ಟಾಯ್ಲೆಟ್ನಲ್ಲಿ ಹೆಚ್ಚಿನ ಸಮಯದವರೆಗೆ ತನ್ನ ಸಮಯವನ್ನು ಕಳೆಯುವಂಥದ್ದು, ಅದರಲ್ಲೇ ತನ್ನದೇ ಆದಂಥ ಒಂದು ಹಿತಕರ ಅನುಭವವನ್ನು ಪಡೆಯುವಂಥದ್ದು. ಓಕೆ, ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಮುಂದುವರಿದ ಭಾಗವಾಗಿ ಮುಂದುವರಿದ ವಿವಿಧ ಹಂತಗಳಾಗಿರುವಂತಹ ಅಡಲಸೆಂಟು, ಅಡಲ್ಟು, ಮಿಡಲ್ ಅಡಲ್ಟು ಈ ಹಂತಗಳಲ್ಲಿಯೂ ಸಹ ಇದು ಕಾಣಿಸ್ಕೊಳ್ಳುವಂತಹ ಅಂಶಗಳು ಇರುತ್ತೆ. ಮೂರನೇದು ಜನನಾಂಗದ ಹಂತ, ಫಾಲಿಕ್ ಸ್ಟೇಜ್. ಸೊ ಅದು 3-6 ವರ್ಷದಲ್ಲಿ ಕಂಡುಬರುವಂಥದ್ದು. ಸೊ ಏನು ಈ ಜನನಾಂಗದ ಹಂತ? ಸೊ 3-6 ವರ್ಷದ ಅವಧಿನಲ್ಲಿ ಏನು ಅವರಲ್ಲಿ ಈ ಒಂದು ಲಿಬಿಡೋ, ಕಾಮವಾಂಛೆ ಅನ್ನೋದು ಹೇಗೆ ಅದು ಡೆವಲಪ್ ಆಗುತ್ತೆ ಅನ್ನೋದಾದ್ರೆ ಸೊ ಇಲ್ಲಿ ಮೇಲು ಅಂದ್ರೆ ಹುಡುಗ ಹುಟ್ಟಿರುವಂತ ಅಂದ್ರೆ 3-6 ವರ್ಷದ ಹುಡುಗ ತನ್ನ ತಾಯಿಯೊಂದಿಗೆ ಹೆಚ್ಚಿನ ಸಂಪರ್ಕ ಅಂದ್ರೆ ಹೆಚ್ಚಿನ ಸಮಯನ ಕಳೆಯುವಂಥದ್ದು. ಓಕೆ, ಸೊ ಅಂದ್ರೆ ಅವ್ರ ಕಡೆಯಿಂದ ತಿನಿಸುಗಳನ್ನ ತಿನ್ನಿಸ್ಕೊಳ್ಳುವಂಥದ್ದು ಅಥವಾ ತನ್ನ ಎಲ್ಲ ದಿನನಿತ್ಯದ ಚಟುವಟಿಕೆಗಳಿಗೆ ತಾಯಿಯ ಮೇಲೆ ಅವಲಂಬನೆಯನ್ನು ಹೊಂದಿರುವಂಥದ್ದು, ಅಟ್ಯಾಚ್ಮೆಂಟ್ ಜಾಸ್ತಿ ಇಟ್ಕೊಳ್ಳುವಂಥದ್ದು. ಸೊ
ಈ ರೀತಿಯಾದಂತಹ ಒಂದು ಅಟ್ಯಾಚ್ಮೆಂಟು ತಾಯಿಯೊಂದಿಗೆ ಇರೋದನ್ನು ನಾವು ಕಾಣಬಹುದು. ಅದನ್ನೇ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅಟ್ಯಾಚ್ಮೆಂಟು ಗಂಡು ಮಗು ತನ್ನ ತಾಯಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೆ. ತಿಂಡಿಯಿಂದ ಹಿಡಿದು ತನ್ನ ಬೇಸಿಕ್ ಅಗತ್ಯತೆಗಳೇನಿದೆ ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋಂಥದ್ದು ಇರ್ಬೋದು, ರಕ್ಷಣೆ ಇರ್ಬೋದು, ಮಾತುಕತೆ ಇರ್ಬೋದು, ಜಗಳ ಇರ್ಬೋದು, ಪ್ರತಿಯೊಂದು ಆಕ್ಟಿವಿಟೀಸು ಒಂದು ಕಂಪೇರ್ ಮಾಡಿದ್ರೆ, ಅವರ ತಂದೆಗೆ ಕಂಪೇರ್ ಮಾಡಿದ್ರೆ ತಾಯಿ ಜೊತೆಗೆ ಇರುವ ಅಟ್ಯಾಚ್ಮೆಂಟು ಜಾಸ್ತಿ ಯಾರಲ್ಲಿ? ಗಂಡು ಮಕ್ಕಳಲ್ಲಿ. ಅದನ್ನೇ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಅಂದ್ರೆ ಸೊ ಈ ಹೆಣ್ಣು ಮಕ್ಕಳು 6 ರಿಂದ 12 ವರ್ಷದ 3 ರಿಂದ 6 ವರ್ಷದ ಹೆಣ್ಣು ಮಕ್ಕಳು ಸೊ ತಂದೆಯೊಂದಿಗಿನ ಸಂಪರ್ಕ ಅಥವಾ ತಂದೆಯ ಜೊತೆಗಿನ ಒಂದು ಅಟ್ಯಾಚ್ಮೆಂಟು ಜಾಸ್ತಿ ಇರುತ್ತೆ. ಓಕೆ, ಸೊ ಹೇಗೆ ಈ ಗಂಡು ಮಕ್ಕಳು ತಾಯಿಯೊಂದಿಗೆ ಅಟ್ಯಾಚ್ಮೆಂಟ್ ಅನ್ನು ಹೊಂದಿರ್ತವೆ ಈ ಹಂತದಲ್ಲಿ, ಅದನ್ನು ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಏನು ಕರೀತಾರೆ. ಸೊ ಹಾಗೆಯೇ ಹೆಣ್ಣು ಮಕ್ಕಳು ತಂದೆಯ ಜೊತೆಗೆ ಹೆಚ್ಚಿನ ಒಂದು ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಂಡಿರ್ತಾರೆ. ತಿಂಡಿ ತಿನ್ನಿಸೋದಿರಬಹುದು, ಓಕೆ, ಸೊ ಬ್ರಷ್ ಮಾಡುವಂಥದ್ದು ಇರಬಹುದು, ಸ್ನಾನ ಮಾಡಿಸೋವಂಥದ್ದು ಇರಬಹುದು. ಸೊ ಎಲ್ಲದೂ ಸಹ ಆಪೋಸಿಟ್ ಜೆಂಡರ್ ಅಂತ ನಾವೇನು ಕರಿತೀವಿ ಸೊ ಅದರ ಮೇಲೆ ತನ್ನ ಒಲವನ್ನು ಹೊಂದಿರೋದನ್ನು ನಾವು ಕಾಣ್ತಾ ಹೋಗ್ಬೋದು. ಸೊ ಅದನ್ನೇ ಈಡಿಪಸ್ ಆ್ಯಂಡ್ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಅಂದರೆ ಗಂಡು ಮಗು ಅಂದರೆ 3 ರಿಂದ 6 ವರ್ಷದ ಗಂಡು ಮಗು ತನ್ನ ತಾಯಿಯೊಂದಿಗೆ ಹೆಚ್ಚಿನ ಸಮಯನ ಕಳೆಯುತ್ತೆ. ಅದನ್ನ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಅಂದರೆ ಹೆಣ್ಣು ಮಗು 3 ರಿಂದ 6 ವರ್ಷದ ಹೆಣ್ಣು ಮಗು ತನ್ನ ತಂದೆಯ ಜೊತೆಗೆ ಹೆಚ್ಚಿನ ಅಟ್ಯಾಚ್ಮೆಂಟ್ ಅನ್ನು ಹೊಂದಿರುತ್ತೆ. ಓಕೆ, ಸೊ ಅದನ್ನ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಓಕೆ, ಸೊ ಇದು ಈಡಿಪಸ್ ಮತ್ತು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ನಡುವೆ ಇರತಕ್ಕಂಥ ವ್ಯತ್ಯಾಸ. ಸೊ ಈ ಒಂದು ಈಡಿಪಸ್ ಅಂಡ್ ಎಲೆಕ್ಟ್ರಾ ಕಾಂಪ್ಲೆಕ್ಸ್ಗಳು 3 ರಿಂದ 6 ವರ್ಷದ ಅವಧಿಯಲ್ಲಿ ಕಂಡುಬರುತ್ತೆ. ಸೊ ಇದು ಫಿಕ್ಸೇಷನ್ ಆಯಿತು ಅಂತಂದ್ರೆ ತನ್ನ ಜೀವಿತಾವಧಿಯವರೆಗೂ ಸಹ ಇದೇ ರೀತಿಯಾದಂತಹ ಒಂದು ಗುಣಲಕ್ಷಣಗಳು ಅಥವಾ ಏನು ಸ್ಥಿರ ಗುಣಗಳು ಅಂತ ನಾವು ಕರೆದಿದ್ವಿ ಕಳೆದ ತರಗತಿನಲ್ಲಿ ನಾವೇನು ಹೇಳಿದ್ವಿ. ಸೊ ಒಂದು ಗುಣಲಕ್ಷಣಗಳು, ಕೆಲವೊಂದು ಮೂಲಭೂತವಾದಂಥ ಗುಣಲಕ್ಷಣಗಳು ಲೈಫ್ ಲಾಂಗ್ ಇರುತ್ತೆ, ಅದು ಚೇಂಜಸ್ ಆಗೋದಿಲ್ಲ. ಚೇಂಜಸ್ ಆದರೂ ಸ್ಲೈಟ್ ಚೇಂಜಸ್ಗಳು ಇರುತ್ತೆ, ಕೆಲವೊಂದು ಸಂದರ್ಭಗಳ ನಂತರದಲ್ಲಿ ಅದು ಮಾಡಿಫೈ ಅನ್ನ ಆಗುತ್ತೆ ಅಂತ ನಾವು ಏನು ಹೇಳಿದ್ವಿ. ಸೊ ಇದು ಸಹ ಒಂದು ಎಲೆಕ್ಟ್ರಾ ಮತ್ತು ಈಡಿಪಸ್ ಕಾಂಪ್ಲೆಕ್ಸ್ಗಳು ಸಹ. ಅದು ಇಲ್ಲಿ ಫಿಕ್ಸೇಷನ್ ಆಯಿತು ಅಂತಂದರೆ ತನ್ನ ಈ ಗುಣಲಕ್ಷಣಗಳು ಅಥವಾ ಈ ವ್ಯಕ್ತಿತ್ವದ ಒಂದು ಅಂಶಗಳು ಆ ವ್ಯಕ್ತಿಯ ಜೀವಿತಾವಧಿಯವರೆಗೂ ಸಹ ಇರೋದನ್ನು ನಾವು ಕಾಣಬಹುದು. ಓಕೆ, ಸೊ ಮುಂದಿನ ಹಂತ ಸುಪ್ತಾವಸ್ಥೆ, ಲೇಟೆನ್ಸಿ ಪೀರಿಯಡ್ ಅಂತ ಕರೀತಾರೆ. ಸೊ ಇದು ಕಾಣಿಸ್ಕೊಳ್ಳುವಂಥದ್ದು 6 ರಿಂದ 12 ವರ್ಷದವರೆಗಿನ ವಯಸ್ಸಿನಲ್ಲಿ. ಅಂದರೆ ಫಾರ್ಮಲ್ ಸ್ಕೂಲಿಂಗ್ ಟೈಮ್, ಸೊ 6 years ಟಿಲ್ ಪ್ಯೂಬರ್ಟಿ. ಸೊ ಪ್ಯೂಬರ್ಟಿ ಶುರು ಆಗುವಂಥದ್ದು 12 ಅಥವಾ 13 ವರ್ಷ ಅಂತ ಹೇಳ್ಬೋದು. ಸೊ ಈ 6 ರಿಂದ 12 ವರ್ಷ ಅಥವಾ 13 ವರ್ಷ ಅವಧಿ ಏನಿದೆ ಈ ಒಂದು ಅವಧಿನಲ್ಲಿ ಕಾಣುವಂಥದ್ದು ಸುಪ್ತಾವಸ್ಥೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸೊ ಈ ಸುಪ್ತಾವಸ್ಥೆನಲ್ಲಿ ಈ ಸೆಕೆಂಡರಿ ಸೆಕ್ಷುವಲ್ ಆರ್ಗಾನಿಸಮ್ಸ್ಗಳು ಏನಿರುತ್ತೆ ಅದು ಮೇಲ್ ಅಥವಾ ಫಿಮೇಲ್ ಇರ್ಬೋದು, ಇದು ಸುಪ್ತಾವಸ್ಥೆನಲ್ಲಿ ಬೆಳೀತಾ ಹೋಗುತ್ತೆ ಅಥವಾ ತನ್ನದೇ ಆದಂಥ ಒಂದು ಪಕ್ವತೆಯನ್ನು ಹೊಂದುತ್ತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಗ್ಲೈಂಡ್ಸ್ಗಳು ಏನಿರುತ್ತೆ. ಓಕೆ, ಸೊ ಈಗ ಸೆಕೆಂಡ್ರಿ ಸೆಕ್ಸ್ ಆರ್ಗಾನ್ಸ್ಗಳು ಏನಿರುತ್ತೆ ಅದು ಡೆವಲಪ್ಮೆಂಟ್ ಆಗುವಂತಹ ಒಂದು ವ್ಯವಸ್ಥೆ, ತನ್ನದೇ ಆದಂಥ ಪರಿಪಕ್ವತೆಯನ್ನು ಹೊಂದುತ್ತಾ ಹೋಗುತ್ತೆ, ಅದು ಅಪಿಯರ್ ಆಗುವಂತಹ ಒಂದು ವ್ಯವಸ್ಥೆ ಈ ಒಂದು ಕಾಲಘಟ್ಟ 6 ರಿಂದ 12 ವರ್ಷ. ಸೊ ಈ ಹಂತದಲ್ಲಿ ಸೊ ಮೇಲ್ ಆಗಲಿ ಅಥವಾ ಫಿಮೇಲ್ ಆಗಲಿ ಸೇಮ್ ಜೆಂಡರ್ ಜೊತೆಗೆ ತನ್ನ ಒಂದು ಒಡನಾಟ, ಒಂದು ಸಂಪರ್ಕವನ್ನು ಹೊಂದುತ್ತಾರೆ. ಅದನ್ನ ಸುಪ್ತಾವಸ್ಥೆ. ಓಕೆ, ಈ ಸುಪ್ತಾವಸ್ಥೆಯ ಗುಣಲಕ್ಷಣಗಳೇ ಅದು. ಓಕೆ, ಸೊ ಇಲ್ಲಿ ಏನು ಈಡಿಪಸ್ ಮತ್ತು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಲ್ಲಿ ಅಪೋಸಿಟ್ ಜೆಂಡರ್ ಒಂದಿಗೆ ಏನು ಹೆಚ್ಚಿನ ಸಂಪರ್ಕವನ್ನು ಹೊಂದುತ್ತಾರೆ, ಹೆಚ್ಚಿನ ಸಮಯವನ್ನು ಏನು ಕಳೀತಾರೆ, ಸೊ ಅದು ಸೇಮ್ ಪೀಸ್ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು, ಹೆಚ್ಚಿನ ಮಾತುಕತೆಯನ್ನು ಆಡುವಂಥದ್ದು, ಹೆಚ್ಚಿನ ಆಟೋಟ ಅಥವಾ ಆಟ ಪಾಠ, ಸೊ ಏನೇ ಒಂದು ಅಟ್ಯಾಚ್ಮೆಂಟು ಕನೆಕ್ಷನ್ಸ್ ಏನಿರುತ್ತೆ ಅದು ಸೇಮ್ ಜೆಂಡರ್ ವ್ಯಕ್ತಿಗಳ ಜೊತೆನಲ್ಲೇ ಇರ್ತಾ ಹೋಗುತ್ತೆ. ಓಕೆ, ಏನಕ್ಕೆ ಅಂತಂದರೆ ಸೊ ಈ ಒಂದು ಹಂತ ಅದು ಅಂದರೆ ಪ್ರೈಮರಿ ಆಗಿರ್ಬೋದು ಅಥವಾ ಸೆಕೆಂಡ್ರಿ ಆಗಿರಬಹುದು, ಸೆಕ್ಷುವಲ್ ಆರ್ಗಾನ್ಸ್ಗಳು ಏನಿರುತ್ತೆ ಅದು ನಿಧಾನಗತಿನಲ್ಲಿ ಸುಪ್ತವಾಗಿ ಗೊತ್ತಿಲ್ಲದೆ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಏನಿರುತ್ತೆ ಅದು
ಆಗುವಂತ ಸಮಯ. ನಂತರದಲ್ಲಿ ಜನನೇಂದ್ರಿಯದ ಹಂತ, ಜೆನೆಟಲ್ ಸ್ಟೇಜ್. ಸೊ ಇದು ಕಾಣಿಸ್ಕೊಳ್ಳುವಂಥದ್ದು ಪ್ಯೂಬರ್ಟಿ. ಪ್ಯೂಬರ್ಟಿ ಅಂತಂದ್ರೆ ಫ್ರಮ್ 30 ಇಯರ್ಸ್ ಟು 20 ಇಯರ್ಸ್, ಸೊ ಆಲ್ಮೋಸ್ಟ್ 8 ಇಯರ್ಸ್. ಓಕೆ, ಸೊ ಇಲ್ಲಿ ಈ ಲಿಬಿಡೋ ಅಂತಕ್ಕಂಥದ್ದು ಈ ಜನನೇಂದ್ರಿಯಗಳ ಜೊತೆಗೆ ಮರ್ಜ್ ಆಗ್ಬಿಡುತ್ತೆ, ಅಲ್ಲಿ ಫಿಕ್ಸೇಷನ್ ಅನ್ನ ಆಗ್ಬಿಡುತ್ತೆ. ಓಕೆ, ಸೊ ಅಲ್ಲಿ ಏನು ಆ ಪ್ರೆಷರ್ ಅಂತ ಏನ್ ಕರೆದ್ರು, ಲಿಬಿಡೋ ಅಂತ ಏನ್ ಕರೆದ್ರು, ಅಥವಾ ಕಾಮವಾಂಚೆ ಅಂತ ಏನ್ ಕರೆದ್ರು ಸಿಗ್ಮಂಡ್ ಫ್ರಾಯ್ಡ್ ಅವರು, ಈ ಲಿಬಿಡೋ ಅಥವಾ ಕಾಮವಾಂಚೆ ಅನ್ನೋದು ಈ ಜನನೇಂದ್ರಿಯಗಳ ನಡುವೆ, ಜನನೇಂದ್ರಿಯಗಳ ಜೊತೆ ಅದು ತನ್ನ ತಾದಾತ್ಮ್ಯತೆಯನ್ನು, ಐಡೆಂಟಿಫಿಕೇಶನ್ ಅನ್ನು ಹೊಂದ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಅದು ಅಟ್ಯಾಚ್ ಆಗಿಬಿಡುತ್ತೆ, ಜನನೇಂದ್ರಿಯಗಳಿಗೆ ಅಟ್ಯಾಚ್ ಆಗುತ್ತೆ. ಸೊ ಅಲ್ಲಿ ಈ ಡೆವಲಪ್ಮೆಂಟ್ ಆಗುವಂಥದ್ದು ಪ್ರೈಮರಿ ಆಗಿರ್ಬೋದು, ಅದು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಏನಿರುತ್ತೆ ಅದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ವಿರುದ್ಧ ಲಿಂಗದವರೊಂದಿಗೆ ಹೆಚ್ಚಿನ ಒಡನಾಟ, ಅಟ್ರಾಕ್ಷನ್ ಟುವರ್ಡ್ಸ್ ಆಪೋಸಿಟ್ ಜೆಂಡರ್. ಓಕೆ, ಸೊ ಈ ರೀತಿಯಾದಂತಹ ಮನೋಭಾವ ಅಥವಾ ಹೆಚ್ಚು ಆಕರ್ಷಿತರಾಗುವಂಥದ್ದು. ಓಕೆ, ಅಥವಾ ಅವ್ರ ಜೊತೆಗೆ ಕುರಿತು ಕಲ್ಪನೆಗಳು, ಭ್ರಮಾಲೋಕ, ಅಥವಾ ಬೇರೆ ಬೇರೆಯಾದಂತಹ ಒಂದು, ಅಂದರೆ ಓವರ್ ಅವ್ರ ಕಾನ್ಸೆಪ್ಟ್ ಏನಿರುತ್ತೆ ಆ ಹಂತದಲ್ಲಿ ಸಾಮಾನ್ಯವಾಗಿ ಬರುವಂತಹ ಕಾನ್ಸೆಪ್ಟ್ ಏನಿರುತ್ತೆ ಅದು ಒಡನಾಟ ಏನಿರುತ್ತೆ, ಅಟ್ಯಾಚ್ಮೆಂಟ್ ಏನಿರುತ್ತೆ. ಸೊ ಅದು, ಅಥವಾ ಆ ವ್ಯಕ್ತಿ ಇಂಟ್ರೋವರ್ಟ್ ಆಗಿದ್ರು ಸಹ ತನ್ನ ಮನಸ್ಸಿನಲ್ಲಿ ಅಥವಾ ಹೆಚ್ಚಿನ ಕಾಗ್ನಿಟಿವ್ ಫಂಕ್ಷನ್ಸ್ಗಳಲ್ಲಿ ಆಪೋಸಿಟ್ ಜೆಂಡರ್ ಜೊತೆಗೆ ತನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುವಂಥದ್ದು, ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ನಾವು ಕಾಣ್ತಾ ಹೋಗಬಹುದು. ಇದು ಜನನೇಂದ್ರಿಯ ಅಂತ. ಅಂದ್ರೆ ಈ ಲಿಬಿಡೋ, ಕಾಮವಾಂಚೆ ಅನ್ನೋದು ಈ ಜನನೇಂದ್ರಿಯಗಳಲ್ಲಿ ಫಿಕ್ಸೇಷನ್ ಅನ್ನ ಆಗುತ್ತೆ. ಸೊ ದಟ್ ವಿಲ್ ಕಂಟಿನ್ಯೂ ದ ಎಂಟೈರ್ ಲೈಫ್ ಪೀರಿಯಡ್ ಆಫ್ ಟೈಮ್. ಸೊ ಇದು ಲಿಬಿಡೋ ಅಥವಾ ಲೈಂಗಿಕ ವ್ಯಕ್ತಿತ್ವ ವಿಕಾಸನ ಏನಿದೆ ಅದರ ಒಂದು ಬೆಳವಣಿಗೆ ಹಂತಗಳು. ಸೊ ಹೇಗೆ ಮೊದಲ ಹಂತದಲ್ಲಿ, ಅಂದರೆ 1 ರಿಂದ 2 ವರ್ಷಗಳಲ್ಲಿ ಬಾಯಿ ಅಂತ ಕರೀತಾರೆ, ಓರಲ್ ಸ್ಟೇಜು. ಅಂದರೆ ಆ ಒಂದು ಪ್ರೆಷರ್, ಕಾಮವಾಂಚೆ ಅಂತಾರೆ ನಾವು ಹೇಳಿದವ್ರಂಗೆ ಅದೊಂದು ಪ್ರೆಷರ್ ಅಷ್ಟೇ, ಒಂದು ಹಿತಕರವಾದ ಅನುಭವ. ಓಕೆ, ಇಟ್ಸ್ ನಾಟ್ ಎ ಸೆಕ್ಸ್. ಈ ಹಿತಕರವಾದಂಥ ಅನುಭವ ಎಲ್ಲಿಂದ ಪಡೆಯುತ್ತೆ? ಬಾಯಿಯಿಂದ ಪಡೆಯುತ್ತೆ. ಸೊ ಆ ಬಾಯಿಂದ ಪಡೆಯೋದು, ಈಗ ನಾವು ಚೂಯಿಂಗ್ ಮಾಡ್ತಾ ಇರ್ತಾರೆ ಕೆಲವರು, ನೋಡ್ತಾ ಇರಿ, ನೀವು ಅಬ್ಸರ್ವ್ ಮಾಡ್ತಾ ಇರಿ. ಸೊ ಏನೋ ಒಂದು ಸ್ಮೋಕ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಚೂಯಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ತಿಂತಾನೆ ಇರ್ತಾರೆ, ತಿನ್ನೋದೇ ಒಂದು ಅಭ್ಯಾಸ ಹೋಗ್ಬಿಟ್ಟಿರುತ್ತೆ. ಸೊ ಏನೋ ಬಾಯಲ್ಲಿ ಚೂಯಿಂಗ್ ಮಾಡಲಿಲ್ಲ ಅಂತಂದ್ರೆ ಏನೋ ಒಂದು ಮಿಸ್ ಮಾಡ್ಕೊಳ್ದಂಗೆ ಅವರು. ಸೊ ಅಂದ್ರೆ ಆ ಪ್ಲೆಷರು ಆ ಒಂದು ಸಕ್ ಮಾಡೋದ್ರಲ್ಲಿ, ಅಥವಾ ತಿನ್ನೋದ್ರಲ್ಲಿ, ಅಥವಾ ಸ್ಮೋಕ್ ಮಾಡೋದ್ರಲ್ಲಿ ಇರುತ್ತೆ. ಸೊ ಅದು ಫಿಕ್ಸೇಷನ್ ಆಗಿರುತ್ತೆ. ಆ ಫಿಕ್ಸೇಷನ್ ಯಾವಾಗ ಆಗಿರುತ್ತೆ ಅಂತಾರೆ 1 ವರ್ಷದಿಂದ 2 ವರ್ಷದ ಅವಧಿಯಲ್ಲಿ ಆಗೋಗುತ್ತೆ ಅಂತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದ. ಗುದದ ಅಂತ. ಸೊ ಈಗಲೂ ನೋಡಿ, ಓವರ್ ಅ ಪೀರಿಯಡ್ ಆಫ್ ಟೈಮ್, ಇಲ್ಲಿ ಏನೋ ಅಡೋಲಸೆಂಟ್ ಆಗಿರ್ಬೋದು, ಅಡಲ್ಟ್ ಇರ್ಬೋದು, ಮಿಡಲ್ ಲೇಟ್ ಅಡಲ್ಟ್ಹುಡ್. ಸೊ ಈ ಒಂದು ಹಂತದಲ್ಲಿಯೂ ಸಹ ಹೆಚ್ಚಿನ ಸಮಯವನ್ನ ಟಾಯ್ಲೆಟ್ ಹೋಗೋದ್ರಲ್ಲಿ ಏನಾದರೂ ಅವರು ಆ ಹಿತಕರ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದೇ ಆದ್ರೆ. ಓಕೆ, ಸೊ ಕೆಲವರು ಹೇಳ್ತಾರೆ ಟಾಯ್ಲೆಟ್ಗೆ ಹೋದ್ರೆ ½ hour ಆಚೆ ಬರೋದಿಲ್ಲ. ಓಕೆ, ಆ ಒಂದು ಏನೋ ಆ ಟಾಯ್ಲೆಟ್, ಓಕೆ, ಸೊ ಏನು ಇರುತ್ತೆ, ಸೊ ಆ ಒಂದು ಹೋಗುವಂಥ ಪ್ರೊಸೆಸ್ನಲ್ಲಿ ಅವ್ರು ಏನೋ ಒಂದು ಅನುಭವವನ್ನು ಪಡಿತಾರಲ್ಲ, ಆ ಪ್ಲೆಷರನ್ನು ಪಡಿತಾರಲ್ಲ, ಸೊ ಅದು ಗುದದ ಹಂತದ ಅನುಭವ. ಅದನ್ನೇ ಲಿಬಿಡೋ, ಆ ಒಂದು ಹಿತಕರವಾದ ಅನುಭವ ಏನಿರುತ್ತಲ್ಲ, ಓಕೆ, ಅದನ್ನೇ ಲಿಬಿಡೋ, ಅದೇ ಕಾಮವಾಂಚೆ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್. ಓಕೆ, ಸೊ ಅಲ್ಲೇನಾದ್ರು ಫಿಕ್ಸೇಷನ್ ಆಯಿತು ಅಂತಂದರೆ, ಸೊ ಟಾಯ್ಲೆಟ್ ಕಂಟ್ರೋಲ್ ಮಾಡೋದು, ದೀರ್ಘಕಾಲಿಕವಾಗಿ ಕಂಟ್ರೋಲನ್ನು ಮಾಡುವಂಥದ್ದು. ಸೊ ಆ ಟಾಯ್ಲೆಟನ್ನು ಹೋಗುವಂಥದ್ದಲ್ಲಿ ಆ ಹಿತಕರವಾದ ಅನುಭವವನ್ನು ಎಂಜಾಯ್ ಮಾಡುವಂಥದ್ದು. ಸೊ ಇದು ಲೈಫ್ ಲಾಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಅವರಲ್ಲಿ ಜಾಸ್ತಿ ಈ ಜಿಪುಣತನ, ಅಂದರೆ ಟಾಯ್ಲೆಟನ್ನು ಅವರು ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ ಅನ್ನೋ ಥರ. ಅಂದರೆ ಅಂಥ ಗುಣಲಕ್ಷಣಗಳು ಬೇರೆ ಬೇರೆ ಹಂತದಲ್ಲಿಯೂ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕಾಣಿಸ್ಕೊಳ್ಳುತ್ತೆ. ಅದೇ ಗುದದ ಹಂತ. ಓಕೆ, ಸೊ ಹೀಗೆ ಜನನಾಂಗದ ಹಂತ. ಸೊ ಇಡಿಪಸ್ ಮತ್ತು ಎಲೆಕ್ಟ್ರೋ ಕಾಂಪ್ಲೆಕ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಆಪೋಸಿಟ್ ಜೆಂಡರ್, ಅಂದರೆ ಗಂಡು ಮಗು ತಾಯಿಯ ಜೊತೆಗೆ, ಹೆಣ್ಣು ಮಗು ತಂದೆಯ ಜೊತೆಗೆ ಹೆಚ್ಚಿನ ಒಡನಾಟಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು 3 ರಿಂದ 6 ವರ್ಷದ ಅವಧಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸುಪ್ತಾವಸ್ಥೆನಲ್ಲಿ ನಮ್ಮ ಸೆಕೆಂಡರಿ ಸೆಕ್ಸ್ ಆರ್ಗಾನ್ಸ್ಗಳು ನಿಧಾನಗತಿನಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿ, ಓಕೆ, ಕೆಲವೊಂದು ಹೊರಭಾಗದಲ್ಲಿಯೂ ಸಹ ಈ ಒಂದು ಸುಪ್ತಾವಸ್ಥೆಯ ಹಂತದಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ.
ಸೊ ಅಲ್ಲಿ ಸೇಮ್ ಪಿಯರ್ಸ್ ಜೊತೆ ಅಂದ್ರೆ ಹೆಚ್ಚಿನ ಒಡನಾಟ ತನ್ನದೇ ಆದಂತಹ ಒಂದು ಲಿಂಗದವರೊಂದಿಗೆ ಹೆಚ್ಚಿನ ಒಡನಾಟಗಳನ್ನ ಹೊಂದಿರ್ತಾರೆ. ಜನನೇಂದ್ರಿಯ ಅಂತ ಅಂತಾರೆ, ಜನಟಲ್ ಸ್ಟೇಜ್, ಅದು ಪ್ಯೂಬರ್ಟಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು 12 ವರ್ಷದಿಂದ 20 ವರ್ಷ. ಸೊ ಅದು ವಿರುದ್ಧ ಲಿಂಗದವರೊಂದಿಗೆ ಹೆಚ್ಚು ಒಡನಾಟ, ಹೆಚ್ಚು ಮಾತುಕತೆ, ಹೆಚ್ಚು ಕಲ್ಪನೆಗಳು, ಹೆಚ್ಚು ಶೇರ್ ಮಾಡುವಂಥ ವಸ್ತು ವಿಷಯಗಳನ್ನು ಶೇರ್ ಮಾಡುವಂಥದ್ದು, ಈ ಎಲ್ಲ ರೀತಿಯಾದಂತಹ ವರ್ತನೆಗಳು ಈ ಹಂತದಲ್ಲಿ ಅಂದ್ರೆ ಪ್ಯೂಬರ್ಟಿ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಟ್ರಾಕ್ಷನ್ಗೆ ಒಳಗಾಗುವಂಥದ್ದು, ಬಟ್ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರುವಂಥದ್ದು. ಓಕೆ, ಸೊ ಯಾರನ್ನ ಅಟ್ರಾಕ್ಟ್ ಮಾಡಬೇಕು ಆ ಹಂತದಲ್ಲಿ, ಈ ಪ್ಯೂಬರ್ಟಿನಲ್ಲಿ? ಸೊ ಮೇಲು ಫಿಮೇಲನ್ನು ಅಟ್ರಾಕ್ಟ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಮೈಕಟ್ಟು, ಸೊ ಅದಕ್ಕೆ ಬೇಕಾಗಿರುವಂಥ ಪರ್ಸನಾಲಿಟಿಯನ್ನು ಹೇಗೆ ಡೆವಲಪ್ ಮಾಡಬೇಕು, ಸೊ ಇದ್ರ ಬಗ್ಗೆನೇ ಹೆಚ್ಚಿನ ಥಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಫಿಮೇಲು ಸಹ ಹೇಗೆ ಪುರುಷ ಅಥವಾ ಮೇಲನ್ನು ಅಟ್ರಾಕ್ಟ್ ಮಾಡಬೇಕು, ಆ ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಸೊ ಹೇಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅನ್ನೋ ಒಂದು ಕಲ್ಪನೆ, ವ್ಯಕ್ತಿತ್ವದ ವರ್ತನೆಗಳು ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಮನೋಲೈಂಗಿಕ ವ್ಯಕ್ತಿತ್ವ ವಿಕಸನ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್. ನಂತರದಲ್ಲಿ ಈ ಅಹಂ ರಕ್ಷಣಾ ತಂತ್ರಗಳು. ಸೊ ನಾವು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಅಹಂ, ಮಹದಹಂ, ಈಗೋ ಮಹದಹಂ ಅನ್ನೋದನ್ನ ನಾವು ಕಲ್ತೀವಿ. ಇದ್ದಂತ ಅಂದ್ರೆ ನಮಗೆ ಈಗ ಬೇಕು, ಈಗ ಹಸಿವಾಗಿದೆ ಅಂತ ಅಂದ್ರೆ ನನಗೆ ಆಹಾರ ಬೇಕು, ಇದು ನಮ್ದ ತಿನ್ನೋ ಸಮಯನ ಅಥವಾ ಸಂದರ್ಭನ ಯಾವುದೋ ನಮಗೆ ಬೇಕಾಗಿಲ್ಲ. ಸೊ ಇದುವರೆಗೂ ಸಹ ಅಂದ್ರೆ 20 ವರ್ಷ, 30 ವರ್ಷ, 40 ವರ್ಷಗಳ ನಂತರದಲ್ಲೂ ಸಹ ಇದೇ ರೀತಿಯಾದಂಥ ಹಸಿವಾರು ಸಾಕಪ್ಪ, ಯಾರಿದ್ರು ಪರವಾಗಿಲ್ಲ, ಓಕೆ ನಾನು ತಿಂದ್ಬಿಡೋಣ ನನ್ನ ಪಾಡಿಗೆ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಕೆಲವರಿಗೆ. ಸೊ ಇನ್ನೂ 12 ಓ ಕ್ಲಾಕ್ ಇದೆ ಅಥವಾ 3 ಓ ಕ್ಲಾಕ್ ಆಗ್ಬಿಟ್ಟಿದೆ, ಲಂಚ್ ಅವರ್ ಮುಗ್ದೋಗ್ಬಿಟ್ಟಿದೆ, ಅಥವಾ ಇನ್ನೂ ಅರ್ಲಿ ಲಂಚ್ ಅವರ್ಸ್ ಇದೆ, ಅವಾಗಲೂ ಹಸುವಾಗ್ಬಿಟ್ಟಿದೆ, ತಿಂದ್ಬಿಡೋಣಪ್ಪ, ಯಾರು ಹೆಂಗಾರ ಮಾಡ್ಕೊಳ್ಳಿ, ಈ ರೀತಿಯಾದಂಥ ಒಂದು ವರ್ತನೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಓಕೆ, ಸೊ ಅದು ಇದನ್ನ ಒಂದು ಎಫೆಕ್ಟ್. ಓಕೆ, ಸೊ ಅದು ಅಭ್ಯಾಸಗಳಾಗೋಗಿರುತ್ತೆ. ಈ ಅಭ್ಯಾಸಗಳ ಬಲದಿಂದ ಏನಾಗಿರುತ್ತೆ, ನಮ್ಮ ವರ್ತನೆ ಅದಕ್ಕೆ ಶೇಪನ್ನು ಮಾಡ್ತಾ ಇರುತ್ತೆ. ಓಕೆ, ಸೊ ಅದೇ ರೀತಿ ಸೂಪರ್ ಈಗೋ ಅದಂಗಲ್ಲ, ಕೆಲವರಲ್ಲಿ ನೋಡಿ, ಓಕೆ, ಊಟ ಎಲ್ರಿಗೂ ಬಡಿಸಿ ನಂತರದಲ್ಲಿ ಅವರು ಬಡಿಸ್ಕೊಳ್ತಾರೆ. ಅದು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ಅಥವಾ ಹಂಚಿ ತಿನ್ನುವಂತಹ ಮನೋಭಾವ ಇರುತ್ತೆ. ನಾವು ಹೇಳ್ತಾ ಇರೋದು ಊಟಕ್ಕೆ ಮಾತ್ರ, ಊಟದ ಒಂದು ಎಕ್ಸಾಂಪಲ್ ಅನ್ನೋದಾದ್ರೆ. ಓಕೆ, ಸೊ ಇದ್ದು ಊಟ ಮಾಡಬೇಕಾ, ಮಾಡಿಬಿಡ್ಬೇಕು ಅಷ್ಟೇ, ಆಯ್ತಾ. ಓಕೆ, ಯಾರೋ ಒಬ್ರು ನನಗೆ ಎಚ್ಚರ ಆಗಿದೆ, ಸೊ ಯಾರು ಇಲ್ವಲ್ಲ ಸುತ್ತಮುತ್ತ, ಹತ್ತು ಬಿಡೋದು. ಸೊ ಹತ್ತಿದಂಗೆ ಯಾರೋ ಒಬ್ರು ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ, ಓ ಯಾರೋ ಒಬ್ರು ಇದ್ದಾರೆ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್, ಸೆಕ್ಯೂರಿಟಿ ಯಾರೋ ಇದ್ದಾರೆ ನನ್ನ ಜೊತೆಗೆ, ನಾನು ಒಬ್ಬನೇ ಅಲ್ಲ. ಓಕೆ, ಆ ಒಂದು ಟ್ರಸ್ಟ್ ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಈ ಒಂದು ಸೂಪರ್ ಈಗೋನಲ್ಲಿ ಈ ತಿನ್ನೋ ವಿಷಯನ ತೆಗೆದುಕೊಂಡ್ರೆ ಎಲ್ಲರೊಂದಿಗೂ ಹಂಚಿ ತಿನ್ನುವ ಮನೋಭಾವ ಅವರಲ್ಲಿರುತ್ತೆ. ಕೂಡಿ ಬಾಳುವ ಅನುಭವ ಅಥವಾ ಮನಸ್ಥಿತಿ ಅಥವಾ ವ್ಯಕ್ತಿತ್ವದ ಗುಣಲಕ್ಷಣಗಳು ಆತನಲ್ಲಿ ಇರುತ್ತೆ. ಅಥವಾ ಎಲ್ಲರೂ ತಿಂದ ನಂತರದಲ್ಲಿ ನಾನು ತಿನ್ಬೇಕು ಅಥವಾ ನಾನು ತಿನ್ನಬಹುದು ಅನ್ನೋ ಒಂದು ಮನಸ್ಥಿತಿಗಳನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಓಕೆ, ಸೊ ಇದು ಆ ಹಂತದಲ್ಲಿ ಏನು ಡೆವಲಪ್ ಆಗಿರುತ್ತೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಏನು ಡೆವಲಪ್ ಆಗಿರುತ್ತೆ ಅದೇ ಮುಂದುವರಿದ ಭಾಗವಾಗಿ ನಮ್ಮ ವ್ಯಕ್ತಿತ್ವದ ಅಂಗಗಳಾಗಿ, ಭಾಗಗಳಾಗಿ ನಮ್ಮಲ್ಲಿ ಅಭಿವ್ಯಕ್ತಗೊಳ್ತಾ ಹೋಗುತ್ತೆ. ಸೊ ಅದನ್ನೇ ಈಗೋ ಮತ್ತು ಸೂಪರ್ ಈಗೋ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನ ಹೇಗಾಗುತ್ತೆ, ವ್ಯಕ್ತಿತ್ವದ ಲಕ್ಷಣಗಳು ಹೇಗೆ ಕಂಡು ಬರುತ್ತೆ ಅನ್ನೋದನ್ನ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಅಹಂ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅಹಂ ಅಂತ ಅಂದ್ರೆ ಈ ಚೇತನಾವಸ್ಥೆನಲ್ಲಿ ನಮ್ಮಷ್ಟಕ್ಕೆ ನಮಗೆ ಒಂದು ಮನಸ್ಸು ಅಂತ ಹೇಳ್ಬಹುದು, ಅಥವಾ ನಮ್ಮಷ್ಟಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಹಂ ಭಾವ ಇರ್ಬೋದು. ಓಕೆ, ಸೊ ಅದನ್ನ ಹೇಗೆ ನಾವು ರಕ್ಷಣೆ ಮಾಡ್ಕೊಳ್ತೀವಿ, ಅಹಂ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಆಗುತ್ತೆ, ಓಕೆ, ಅದನ್ನ ರಕ್ಷಣೆ ಮಾಡ್ಕೊಳ್ತೀವ? ಈ ಎಲ್ಲ ಅಂಶಗಳನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಕಲ್ಪನೆಯ ಆಧಾರದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹೌದು, ನಮ್ಮಲ್ಲಿ ಅಹಂ ರಕ್ಷಣಾ ತಂತ್ರಗಳು ಇದೆ. ಓಕೆ, ಬೇರೆಯವರನ್ನ ಹೊರತುಪಡಿಸಿ ನಮ್ಮ ಅಹಂಗೆ ಧಕ್ಕೆ ಬರದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ.
ಯಾರಾದರೂ ಒಂದು ಗುಂಪಿನಲ್ಲಿ ನಮ್ಮನ್ನ ಇನ್ಸಲ್ಟ್ ಮಾಡಿದ್ರೆ, ಅವಮಾನ ಮಾಡಿದ್ರೆ ನಾವು ಸಹಿಸೋಲ್ಲ. ನಮ್ಮ ಈಗೋಗ ಹರ್ಟ್ ಆಗ್ಬಿಟ್ರೆ ನಮ್ಗೆ ಅದು ತಡ್ಕೊಳಕ್ಕಾಗಲ್ಲ, ಜೀರ್ಣಿಸ್ಕೊಳೋದಕ್ಕೆ ಆಗೋದೇ ಇಲ್ಲ ನಮ್ಮ ಕೈಲಿ. ಏನು ಓಕೆ, ಸೊ ಏನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿರ್ತೀವಿ. ಓಕೆ, ಸೊ ಅದನ್ನೇ ಹೈಲೈಟ್ ಮಾಡೋದು ಅಥವಾ ರಿಪಿಟೇಟ್ ಮಾಡಿ ಅದನ್ನ ಹೈಲೈಟ್ ಮಾಡುವಂಥದ್ದು. ಸೊ ಅವಾಗ ನಮಗೆ ಒಂದು ಹರ್ಟ್ ಆಗೋ ರೀತಿಯಲ್ಲಿ ಇರುತ್ತೆ. ಅದು ಮಾತಾಡೋ ರೀತಿ ಅಥವಾ ದಾಟಿ ಏನಿರುತ್ತೆ ಅದು ನಮ್ಮ ಮನಸ್ಸಿಗೆ ತನ್ನದೇ ಆದಂಥ ಒಂದು ಇರಿಟೇಷನ್ ಮಾಡ್ತಾ ಇರುತ್ತೆ. ಸೊ ಹೇಗೆ ಈ ಅಹಂ, ನಮ್ಮಲ್ಲಿ ಇರ್ತಕ್ಕಂಥ ಅಹಂ, ನಾವು ಆ ಅಹಮನ್ನ ಹೇಗೆ ರಕ್ಷಣೆಗಳನ್ನು ಮಾಡ್ಕೊಳ್ತೀವಿ? ಸೊ ಈ ಅಹಂ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಜಾಗೃತವಾಗಿರುತ್ತೆ, ಚೇತನಾವಸ್ಥೆನಲ್ಲಿ ಇರುತ್ತೆ. ಈ ಚೇತನಾವಸ್ಥೆನಲ್ಲಿ ಜಾಗೃತವಾಗಿರುವಂಥ ಈ ಅಹಮನ್ನ ಹೇಗೆ ಒಂದು ಉತ್ತಮ, ಈಗ ಡ್ರೀಮ್ಸ್ ಬೀಳುತ್ತೆ ನಮಗೆ. ಓಕೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಡ್ರೀಮ್ಸ್. ಸೊ ಮ್ಯಾಕ್ಸಿಮಮ್ ಈ ಕನಸನ್ನ ನಾವು ಅಸೆಸ್ ಮಾಡಬೇಕಾದ್ರೆ ಯಾರಿಗೆ ಕನಸು ಬೀಳುತ್ತೆ, ಸೊ ಅವರು ಯಾವತ್ತೂ ಸಹ ಅವ್ರಿಗೆ ಜಾಸ್ತಿ ಹರ್ಟ್ ಆಗೋದಿಲ್ಲ ಕನಸಲ್ಲಿ, ಅಥವಾ ಸಾಯೋ ಅಂತ ಸ್ಥಿತಿಗೆ ಹೋಗೋದಿಲ್ಲ. ಸೊ ಸುಲಭಕ್ಕೆ ನಾವೇನೋ ಅಂದ್ಕೊಂಡಿರ್ತೀವಿ, ಯಾರೊಬ್ಬರು ಗೊತ್ತಿರೋವಂಥವ್ರು ಅಥವಾ ಹತ್ರದವರೇ ಡೆತ್ ಆಗುವಂಥದ್ದು, ಅಂದರೆ ಟ್ರಾಮಾಗೊಳಗಾಗೋ ಅಂಥದ್ದು, ಅಥವಾ ಬೇರೆ ಬೇರೆ ಏನೋ ಕಲ್ಪನೆಯಲ್ಲಿ ತುಂಬಿಕೊಂಡಿರುವಂತಹ ಬೇಡದ ವಿಚಾರಗಳೆಲ್ಲ ನಮ್ಮ ಕನಸಿನಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ಗಳೆಲ್ಲ ಈ ಕನಸಿನಲ್ಲಿ ಬಂದ್ಬಿಡುತ್ತೆ. ಕೆಟ್ಟ ಕನಸು ಅಂತ ಹೇಳ್ತಾರೆ. ಕೆಟ್ಟ ಕನಸು ಬಿತ್ತು ಬಿಡಪ್ಪ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ ನಾನು ಅಂತಾರೆ. ಅಷ್ಟು ಭಯಾನಕವಾಗಿರುತ್ತೆ, ಅಷ್ಟು ಟ್ರಾಮೆಟಿಕ್ ಆಗಿರುತ್ತೆ. ಓಕೆ, ಸೊ ಅಂತಹ ಸಂದರ್ಭದಲ್ಲಿಯೂ ಸಹ ಎಂತಹ ಕೆಟ್ಟ ಕನಸಾದರೂ ಸಹ ತನ್ನ ಅಹಂಗೆ ಧಕ್ಕೆ ಆಗೋದೇ ಇಲ್ಲ. ಓಕೆ, ಯಾರಿಗೆ ಕನಸು ಬೀಳುತ್ತೆ ಅವರ ಅಹಂಗೆ ಧಕ್ಕೆ ಆಗುವಂತ ಕನಸು ಯಾವತ್ತೂ ಬೀಳೋಲ್ಲ. ಅಂದ್ರೆ ಧಕ್ಕೆ ಆಗುತ್ತೆ ಅಂತಂದ್ರೆ ಏನೊಂದು ಪ್ರೆಷರ್ ಬರ್ತಾ ಇರಬಹುದು, ಏನೋ ಒಂದು ಅಪಾಯಕಾರಿ ಮುನ್ಸೂಚನೆ ಬರ್ತಾ ಇರಬಹುದು, ಆದರೆ ಆಕ್ಸಿಡೆಂಟ್ ಆಗೋದಿಲ್ಲ ಆ ವ್ಯಕ್ತಿಗೆ, ಆ ವ್ಯಕ್ತಿ ಸಾಯೋದಿಲ್ಲ. ಅಂದ್ರೆ ಆ ಅಹಮನ್ನ ನಾವು ಅಷ್ಟು ರಕ್ಷಣೆಯನ್ನು ಮಾಡ್ಕೊಳ್ತೀವಿ. ಅದು ಚೇತನಾವಸ್ಥೆ ಇರಬಹುದು, ಸುಪ್ತ ಚೇತನಾವಸ್ಥೆನಲ್ಲಿ ಇರಬಹುದು. ಇದೇ ನಮ್ಮಷ್ಟಕ್ಕೆ ನಾವು ರಕ್ಷಣೆ ಮಾಡ್ಕೊಳ್ಳುವಂತಹ ಒಂದು ಮಾಡ್ಕೊಳ್ಳುವ ರೀತಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿಯಲ್ಲಿ ಸುಪ್ತಾವಸ್ಥೆನಲ್ಲಿ ನಡೆಯುವಂತ ಪ್ರಕ್ರಿಯೆಗಳಿಗೆ ನಾವು ನಮ್ಮ ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಚೇತನಾವಸ್ಥೆನಲ್ಲಿ ನಡೆಯುವಂತಹ ಅನೇಕ ಪ್ರಕ್ರಿಯೆಗಳಿಗೆ ನಾವು ನಮ್ಮ ಅಹಮನ್ನ ರಕ್ಷಣೆ ಮಾಡ್ಕೊಳ್ತೀವಿ. ಅದನ್ನೇ ಅಹಂ ರಕ್ಷಣಾ ತಂತ್ರಗಳು. ಓಕೆ, ಸೊ ಅರ್ಥ ಆಯ್ತಲ್ಲ? ಸುಪ್ತ ಚೇತನದಲ್ಲಿ ನಡೆಯುವಂತಹ ಈ ಕನಸಿನ ಪ್ರಕ್ರಿಯೆಗಳೇನಿರುತ್ತೆ, ಎಂತಹ ಆತಂಕಕಾರಿ ಆಘಾತಕಾರಿ ಕನಸುಗಳೇ ಬಿದ್ರೂ ಸಹ ನಮ್ಮ ಚೇತನವನ್ನ, ನಮ್ಮ ಅಹಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಅಂದ್ರೆ ನಮಗೆ ಹಾರ್ಮ್ ಆಗುವಂತಹ, ಅವಮಾನ ಆಗುವಂತಹ ಯಾವುದೇ ಒಂದು ಕನಸುಗಳು ನಮಗೆ ಸಾಮಾನ್ಯಕ್ಕೆ ಬೀಳೋದಿಲ್ಲ. ಆದ್ರೂ ಸಣ್ಣ ಪುಟ್ಟ ಏನೋ ಅಹಂಗೆ ಹೊರಟಾಗೋ ರೀತಿಯಲ್ಲಿ ಇರಬಹುದು, ಆದರೆ ಮೇಜರ್ ಆಗಿ ಆಗುವಂತಹ ಅನುಭವಗಳು ನಮ್ಮ ಕನಸಿನಲ್ಲಿ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಧಮನ, ರಿಪ್ರೆಷನ್. ಅಂದರೆ ಆತಂಕಭರಿತ ತಾಪದಾಯಕ ಸಂಗತಿಗಳನ್ನು ಚೇತನಾ ಸ್ಥಿತಿಯಿಂದ ಹೊರಗಿರಿಸುವ ತಂತ್ರ, ಅಥವಾ ಚೇತನಾ ಸ್ಥಿತಿಗೆ ಬರದಿರುವಂತಹ ತಡೆಯುವ ಪ್ರಕ್ರಿಯೆ ಧಮನ. ಸೊ ಈಗ ನೋಡಿ, ನಮಗೇನೋ ಒಂದು ಪ್ಲೇಸ್ಗೆ ಹೋದ್ರೆ, ಅಥವಾ ಯಾರನ್ನ ನಾವು ರಿಮೆಂಬರ್ ಮಾಡ್ಕೊಂಡ್ರೆ, ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ನಾವು ನಮ್ಮ ಆಲೋಚನಾ ಶಕ್ತಿಯನ್ನ ಬಿಟ್ರೆ, ಸೊ ಅದು ನಮ್ಗೇನೋ ಒಂದು ಇರಿಟೇಟ್ ಮಾಡ್ತಾ ಇರುತ್ತೆ. ಅಥವಾ ಏನೋ ಒಂದು ಘಟನೆ, ಒಂದು ಪ್ಲೇಸ್ಗೆ ಹೋದ್ರೆ ಒಂದು ಘಟನೆ ಆಗಿರುತ್ತೆ, ಅದು ನಮಗೆ ಹರ್ಟ್ ಆಗುವಂಥದ್ದು, ಅದರಿಂದ ದೂರ ಇರುವಂಥದ್ದು, ಅಂದ್ರೆ ಅದನ್ನ ಸಪ್ರೆಸ್ ಮಾಡ್ಬಿಡ್ತೀವಿ, ಅದನ್ನ ಮರೆಮಾಚಿ ಬಿಡ್ತೀವಿ. ಆ ಒಂದು ಪ್ರಕ್ರಿಯೆಗಳು, ಏನು ಅನಾನುಕೂಲ ಅಥವಾ ಅಹಿತಕರ ಘಟನೆಗಳು ನಡೆದಿರುತ್ತೆ, ಅದು ನಮ್ಮ ಚೇತನಾವಸ್ಥೆಗೆ ಬರ್ದಿರೋ ರೀತಿನಲ್ಲಿ ನಾವು ಅದನ್ನು ತಡಿತೀವಿ. ಓಕೆ, ವ್ಯಕ್ತ ಆಗ್ಲಿಕ್ಕೆ ಬಿಡೋದಿಲ್ಲ, ನಾವು ಅದನ್ನ ದಮನ ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲೇ ದಮನ ಮಾಡ್ತೀವಿ. ಅದು ಇನ್ನೊಬ್ರಿಗೂ ಸಹ ಇನ್ನೊಬ್ರು ಮನಸ್ಸು ಹೋಗ್ಲಿ ಅಥವಾ ಇನ್ನೊಬ್ರಿಗೆ ಹೇಳ್ಕೊಳೋದಿರ್ಲಿ, ನಮ್ಮ ಚೇತನಕ್ಕೆ ಬರದ ರೀತಿಯಲ್ಲಿ ನಾವು ಅದನ್ನ ತಡೆ ಹಿಡಿತೀವಿ, ದಮನವನ್ನ ಮಾಡ್ಕೊಳ್ತೀವಿ. ಅದೇ ಅಹಂ ರಕ್ಷಣಾ ತಂತ್ರದ ಒಂದು ಭಾಗ. ಅದನ್ನ ದಮನಕಾರಿ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳು, ಅಂದ್ರೆ ಯಾವುದನ್ನ ನೆನೆಸ್ಕೊಂಡ್ರೆ ನಮಗೆ ಅಹಿತಕರ ಭಾವ ಉಂಟಾಗುತ್ತೆ,
ಅದನ್ನು ಬರ್ದಾಗೆ ನೋಡ್ಕೊಳ್ಳೋದು, ಬೇರೆಯವ್ರ ಜೊತೆಗೆ ವ್ಯಕ್ತಪಡಿಸೋದಲ್ಲ, ನಮ್ಮಷ್ಟಕ್ಕೆ ನಾವೇ. ಓಕೆ, ಏನೋ ಒಂದು ಲಾಸ್ಟ್ ಇಯರ್ ನನ್ನ ಬರ್ತ್ಡೇಯ ದಿನ ಅಥವಾ ಇನ್ನೊಂದು ಯಾವುದೋ ಒಂದು ಇವೆಂಟ್ ದಿನ ಅಥವಾ ಯಾವುದೋ ಒಂದು ದಿನ, ಓಕೆ, ಸೊ ಆ ಒಂದು ಸ್ಥಳದಲ್ಲಿ ನಡಿಬಾರದ ಘಟನೆ ನಡೆಯಿತು, ನಮ್ಮ ಮನಸ್ಸಿಗೆ ಬಹಳ ಏನು ಆಘಾತಕಾರಿಯಾದಂತಹ ಒಂದು ಘಟನೆ ನಡೆಯಿತು. ಓಕೆ, ನಡೆದಿದೆ, ಇಟ್ಸ್ ಹ್ಯಾಪಂಡ್. ಸೊ ಹ್ಯಾಪಂಡ್ ಅಂತಂದ್ರೆ ಯಾವಾಗಲೂ ಒಂದು ಇರುತ್ತೆ ನಮ್ಮಲ್ಲಿ, ಒಂದು ಅನುಭವ ಅಂತಂದ್ರೆ ಇರುತ್ತೆ. ಓಕೆ, ಸೊ ಅದು ಕಂಪ್ಲೀಟಾಗಿ ನಾವು ಮರೆತು ಹೋಗ್ಬಿಡ್ತೀವ? ಮರೆಯೋದಿಲ್ಲ. ಆದರೆ ಹಾಗಂತ ಅದನ್ನ ಯಾವಾಗಲೂ ಸಹ ನಾವು ಅದನ್ನು ರಿಮೆಂಬರು ಮಾಡ್ಕೊಳೋದಿಲ್ಲ, ಯಾಕೆಂದ್ರೆ ಅದು ನಮಗೆ ಹಿತಕರವಾದ ಅನುಭವನೇ ಏನು ಕೊಡೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಅದನ್ನ ನಮ್ಮ ಮನಸ್ಸಿನೊಳಗೆ ಅದನ್ನ ದಮನ ಮಾಡಿಬಿಡ್ತೀವಿ. ಅದೇ ಯಾವುದೋ ಒಂದು ಖುಷಿ ಪಡುವಂಥ ಒಂದು ವಸ್ತು ಇರುತ್ತೆ, ಒಂದು ಸನ್ನಿವೇಶ ಇರುತ್ತೆ, ಅಥವಾ ಒಂದು ವ್ಯಕ್ತಿ ಇರ್ತಾರೆ, ಅಥವಾ ಏನೋ ಒಂದು ಘಟನೆ ಇರುತ್ತೆ, ಅಥವಾ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅಂದರೆ ನಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂಥದ್ದು. ಅಂತಹ ಘಟನೆಗಳನ್ನು ನಾವೇನು ಮಾಡ್ತೀವಿ, ನಾವು ಪದೇ ಪದೇ ಮೆಲುಕಾಗ್ತೀವಿ. ಯಾರೋ ಒಬ್ಬರು ಅಷ್ಟು ಜನರಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ, ಓಕೆ, ಆ ಗುರುತಿಸಿರುವಂಥ ಒಂದು ಸನ್ನಿವೇಶವನ್ನು ನೆನೆದು ನಾವು ಆ ಒಂದು ಹಿತಕರ ಭಾವನೆಗಳನ್ನು ನಾವು ಪಡ್ಕೊಳ್ತಾ ಇರ್ತೀವಿ, ರೀಕಾಲ್ ಮೆಲುಕಾಗ್ತಾ ಇರ್ತೀವಿ. ಏನೋ ಒಂದು ಗ್ಯಾದರ್ ನಡೆದಿರುತ್ತೆ, ಒಂದು ಈವೆಂಟ್ ನಡೆದಿರುತ್ತೆ, ಏನೋ ಒಂದು ಸಣ್ಣ ಘಟನೆ, ಒಬ್ಬ ವ್ಯಕ್ತಿಯಿಂದ ಬರ್ತಕ್ಕಂಥ ಒಂದು ಘಟನೆ ನಮಗೆ ಹರ್ಟ್ ಆಗಿರುತ್ತೆ, ಅದು ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಆಗಿರುತ್ತೆ. ಸೊ ಇನ್ನೆಲ್ಲದೂ ಸಹ ಓಕೆ, ಎಲ್ಲದನ್ನು ನೆನೆಸ್ಕೊಳ್ತೀವಿ, ಅದೊಂದು ಈವೆಂಟ್ ಮಾತ್ರ ದಮನ ಮಾಡಿಬಿಡ್ತೀವಿ. ಸೊ ಇದು ನಮ್ಮ ಅಹಂಗೆ ನಾವು ಕೊಡುವಂಥ ಒಂದು ಪ್ರೊಡಕ್ಷನ್. ನಮಗೇನೋ ಒಂದು ಹಿತಕರ ಅನುಭವ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ನಮಗೇನು ಹರ್ಟ್ ಮಾಡುತ್ತಲ್ಲ, ಅಥವಾ ಏನು ನಮಗೆ ಆಘಾತಕಾರಿಯಾಗಿ ಅಂಶಗಳು ಇರ್ತಾವಲ್ಲ, ಅದಕ್ಕೆ ನಾವು ಗಮನವನ್ನು ಕೊಡೋದೇ ಇಲ್ಲ. ಸೊ ಅದನ್ನೇ ದಮನ, ರಿಪ್ರೆಷನ್ ಅಂತ ಕರೀತಾರೆ. ಅಂದರೆ ನಮ್ಮ ಅಹಂ, ನಮ್ಮ ಆತ್ಮವನ್ನು ನಾವು ಸದಾಕಾಲ ರಕ್ಷಣೆಯನ್ನು ಮಾಡ್ತಾನೇ ಇರ್ತೀವಿ. ಯಾರಿಂದ? ನಮ್ಮಿಂದನೇ, ಅಥವಾ ಆಗು ಹೋಗುಗಳ ಸಂಗತಿಗಳಿಂದನೇ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಂಗತಿಗಳಿಂದನೇ ಓಕೆ ರಕ್ಷಣೆಯನ್ನ ಪಡ್ಕೊಳ್ತಿರ್ತೀವಿ. ನಮ್ಮ ಅಹಮ್ಮನ್ನ ನಾವು ಬಿಟ್ಕೊಡುವಂತ ಮಾತೇ ಇಲ್ಲ. ಎರಡನೇದು ಭಾವಪಲ್ಲಟ, ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಏನು ಡಿಸ್ಪ್ಲೇಸ್ಮೆಂಟ್? ಈ ಪಲ್ಲಟಗಳು ಯಾವಾಗ ಆಗುತ್ತೆ? ಕೆಲವೊಂದು ಬಾರಿ ಈ ಸಂವೇಗ, ಆವೇಗಗಳು, ಅಥವಾ ಮತ್ತೊಂದು ವಸ್ತು ಅಥವಾ ಸಂಗತಿಯ ಮೇಲೆ ತಿರುಗಿಸುವಿಕೆ ಒಂದು ಭಾವಪಲ್ಲಟ. ಸೊ ಏನೋ ಒಂದು ಅಂಶಗಳು, ನಮಗೆ ಒಂದು ಪ್ರೆಷರ್ ಬರ್ತಾ ಇರುತ್ತೆ ನಮ್ಮಲ್ಲಿ, ಸೊ ಅದು ಇನ್ಯಾವುದೋ ಒಂದು ಆ ಸಂವೇಗದ ಅಥವಾ ಆವೇಗವನ್ನ ಒಂದು ವಸ್ತುವಿನ ಮೇಲೆ, ಒಂದು ಸಂಗತಿಯ ಮೇಲೆ ನಾವು ಅದನ್ನ ತೀರಿಸ್ಕೊಂಡ್ಬಿಡ್ತೀವಿ. ಒಂದು ಪ್ರೆಷರ್ ಇರುತ್ತೆ, ಅಥವಾ ಓವರ್ಲೋಡ್ ಇರುತ್ತೆ, ನಮಗೇನೋ ಒಂದು ಓವರ್ಲೋಡ್ ಪ್ರೆಷರ್ ಇರುತ್ತೆ. ನಮ್ಮ ಹೈಯರ್ ಅಥಾರಿಟೀಸ್ನವರು ನೀನು ಇದು ಮಾಡಲೇಬೇಕು ಪದೇ ಪದೇ ಅದನ್ನು ಒತ್ತಿ ಹೇಳ್ತಾ ಇರ್ತಾರೆ. ಅಯ್ಯೋ ಏನು ಮಾಡೋದು ಅನ್ನೋ ಸಂದರ್ಭದಲ್ಲಿ ಬೇರೆ ಬೇರೆ ಏನೋ ಒಂದು ವಿಷಯಗಳು ಬರ್ತಾ ಇರುತ್ತೆ, ನಾವು ಇರಿಟೇಟ್ ಆಗ್ಬಿಡ್ತೀವಿ, ಅಥವಾ ನಾವು ಅವ್ರನ್ನ ಬೈಯೋಕ್ಕಾಗೋದಿಲ್ವಲ್ಲ. ಸೊ ನಮ್ಮ ಕೈ ಕೆಳಗೆ ಇರುವಂತಹ ವ್ಯಕ್ತಿಗಳನ್ನು, ಅಥವಾ ನಮ್ಮ ಮೇಲೆ ಡಿಪೆಂಡ್ ಆಗಿರುವಂಥವ್ರ ಮೇಲೆ ನಾವು ರೇಗಾಡುವಂಥದ್ದು, ಕೂಗಾಡುವಂಥದ್ದು, ಅವರ ಮೇಲೆ ನಮ್ಮ ಕೋಪ ತಾಪಗಳನ್ನು ತೋರಿಸುವಂಥದ್ದು, ಅಥವಾ ನಮ್ಮ ಸಂವೇಗಗಳನ್ನು ಅಥವಾ ಸಿಡುಕುಗಳನ್ನು ಬೇರೆಯವ್ರ ಮೇಲೆ ಅದನ್ನು ವ್ಯಕ್ತ ಮಾಡುವಂಥದ್ದು, ನಮ್ಮ ಆವೇಗಗಳನ್ನು ಓಕೆ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ, ಅಥವಾ ಒಂದು ವಸ್ತುವನ್ನು ಒಡೆದಾಕೋದು, ಇನ್ನೊಂದು ವಸ್ತುವಿನ ಮೇಲೆ ಎಸೆಯೋದು. ಓಕೆ, ಸೊ ಈ ರೀತಿ ಇರ್ರಾಷನಲ್ ಬಿಹೇವಿಯರ್ ಅನ್ನ ಕೆಲವೊಂದು ಬಾರಿ ನಾವು ತೋರಿಸ್ತೀವಿ, ಅದನ್ನೇ ಭಾವಪಲ್ಲಟ. ಅಂದ್ರೆ ನಾವು ಅದನ್ನ ಡೈರೆಕ್ಟ್ ಆಗಿ ರಿಸೀವ್ ಮಾಡ್ಕೊಳಕ್ ಆಗಲ್ಲ ನಮ್ಮ ಕೈನಲ್ಲಿ. ಆ ಎಲ್ಲಾ ಪ್ರೆಷರ್ಗಳನ್ನ, ಏನು ಹೈಯರ್ ಅಥಾರಿಟಿಯಿಂದ ಬರುವಂತ ಪ್ರೆಷರ್ಗಳನ್ನ ಬೇರೆಯವ್ರ ಮೇಲೆ ಏನೋ ಡಿಸ್ಪ್ಲೇಸ್ಮೆಂಟ್ ಮಾಡದಲ್ಲೇ ನಮ್ಮಷ್ಟಕ್ಕೆ ನಾವು ಅದನ್ನ ಟಾಲರೇಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಹಂತದವರೆಗೂ ಅದನ್ನ ಟಾಲರೇಟ್, ಒಂದು ವಸ್ತು ಇರುತ್ತೆ, ಭಾರವಾದಂತ ವಸ್ತು ಇರುತ್ತೆ, ಅದು ಒಂದು ತೂಕದವರೆಗೆ ನಾವು ಅದನ್ನು ಎತ್ತಿಡಿಬಹುದು ಹಿಂಗೆ. ಓಕೆ, ಸೊ ನಂತರದಲ್ಲಿ ಏನಾಗುತ್ತೆ, ಅದು ಆ ಭಾರವನ್ನ, ಆ ಪ್ರೆಷರನ್ನ ಎತ್ತಿ ಹಿಡಿಲಿಕ್ಕೆ ಅಥವಾ ಒತ್ತಿ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ. ಅದನ್ನೇ ಈ ಭಾವಪಲ್ಲಟ ಅಂತ ಕರೀತಾರೆ. ಓಕೆ, ಮುಂದಿನದು ಪ್ರಕ್ಷೇಪಣ, ಪ್ರೊಜೆಕ್ಷನ್. ಓಕೆ, ನಾನೇನೋ ಒಂದು ಮಾಡಬೇಕಾದ್ರೆ ಏನೋ ಒಂದು ತಪ್ಪಾಗ್ಬಿಡುತ್ತೆ, ಅದು ನಾನು ಮಾಡೇ ಇಲ್ಲ,
ಅದು ಅಥವಾ ಆ ಒಂದು ಇನ್ಸಿಡೆಂಟ್ ಈಗ ಒಂದು ಗೇಮ್ ಆಡ್ತಾ ಇರ್ತೀವಿ. ಓಕೆ. ಸೊ ಗೇಮ್ ಅಂತ ಗ್ರೂಪ್ ಗೇಮ್ ಅಂತ ಹೇಳ್ಕೊಳ್ಳಿ. ಸೊ ನಾನೇನೋ ಈಗ ಒಂದು ಕ್ರಿಕೆಟ್ ಅಂತಾನೆ ಇಟ್ಕೊಳ್ಳಿ ಎಕ್ಸಾಂಪಲ್. ಓಕೆ, ನಾನು ಚೆನ್ನಾಗಿ ಆಡಿದೆ, ಬೌಲಿಂಗ್ ಚೆನ್ನಾಗಿ ಆಗಲಿಲ್ಲ, ಸೋತ್ರೆ. ಓಕೆ. ಸೊ ನಾನು ಕ್ಯಾಚ್ ಬಂತು, 2 ಕ್ಯಾಚ್ ಹಿಡಿದೆ, ಅವ್ರು ಏನೋ ಈಸಿ ಆಗಿರೋ ಕ್ಯಾಚನ್ನು ಹಿಡಿಲಿಲ್ಲ, ಅಥವಾ ನಾನು ಈಸಿ ಆಗಿರೋ ಕ್ಯಾಚನ್ನು ಬಿಟ್ಟೆ. ಸೊ ಸೂರ್ಯ ಅಡ್ಡ ಬಂದ್ಬಿಟ್ಟ, ಬೆಳಕು ಸೂರ್ಯನ ಬೆಳಕು ಇದು ಬಂದ್ಬಿಡ್ತು, ಅಡ್ಡ ಬಂದ್ಬಿಡ್ತು, ಆ ಒಂದು ಕಿರಣಗಳಿಗೆ ನನಗೆ ಆಗಲಿಲ್ಲ. ಸೊ ಇವನೇನೋ ಹಿಂದಕ್ಕೆ ಬಾ ಮುಂದಕ್ಕೆ ಬಾ ಅಂತ ಹೇಳ್ಬಿಟ್ಟ, ಡಿಸ್ಟರ್ಬ್ ಮಾಡಿಬಿಟ್ಟ. ಓಕೆ. ಅಥವಾ ಈ ರೀತಿಯಾದಂಥ ನಮ್ಮಲ್ಲಾಗಿರ್ತ ನಮ್ಮ ಕಾರಣದಿಂದ ಆಗಿರುವಂಥ ಲೋಪದೋಷಣೆಗಳನ್ನು ಮತ್ತೊಬ್ಬರ ಮೇಲೆ, ಮತ್ತೊಂದು ಸನ್ನಿವೇಶದ ಮೇಲೆ, ಅಥವಾ ಆ ಕಾರಣದಿಂದ ದೋಷ ಆಯಿತು ಅನ್ನೋದನ್ನು ಆರೋಪಿಸೋದು, ಇನ್ನೊಬ್ಬರ ಮೇಲೆ ಆ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಸೊ ಈ ರೀತಿಯಾದಂಥ ವರ್ತನೆಗಳು ಸಹ ನಮ್ಮಲ್ಲಿ ಕಂಡು ಬರುತ್ತೆ. ಅಂದರೆ ಆ ತಪ್ಪನ್ನು, ನಮ್ಮಿಂದ ಆಗಿರೋ ತಪ್ಪನ್ನು ನಾವು ಸುಲಭಕ್ಕೆ ಅಥವಾ ಸಾಮಾನ್ಯಕ್ಕೆ ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ. ಆ ಒಪ್ಪಿಕೊಳ್ಳುವಂತಹ ಒಂದು ಅಹಂಗೆ ಧಕ್ಕೆ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ. ಓಕೆ. ಅಂದರೆ ಅದನ್ನು ರಕ್ಷಣೆ ಮಾಡುವಂಥ ನಮ್ಮ ಅಹಮ್ಮನ್ನು ನಾವು ಅಷ್ಟೊಂದು ರಕ್ಷಣೆಯನ್ನು ನಾವು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಹಂತದಲ್ಲಿ. ಓಕೆ. ಸೊ ಏನು ಹೌದು ನಂದೇ ತಪ್ಪು ಅಂತಂದರೆ ಎಲ್ಲ ಮುಗಿಬಿದ್ದು ಬಿಡ್ತಾರೆ, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಅಥವಾ ನನ್ನನ್ನು ಏನೋ ಆರೋಪಿ ಸ್ಥಾನದಲ್ಲೇ ನಿಲ್ಲಿಸ್ಬಿಟ್ರು ಅಂತ ಅಂದರೆ ನಮ್ಮ ಆತ್ಮ ಸೊ ಹೇಗೆ ಅದನ್ನು ಟಾಲರೇಟ್ ಮಾಡುತ್ತೆ. ಸೊ ಹಾಗಾಗಿ ಆ ಟಾಲರೇಟ್ ಮಾಡಲಿಕ್ಕೆ ನಾವು ಯಾವಾಗ ಸಿದ್ಧರಿರೋದಿಲ್ಲ. ಸೊ ಆ ದೋಷಗಳನ್ನು, ನಮ್ಮಿಂದ ಆಗಿರುವಂತಹ ಒಂದು ದೋಷಗಳನ್ನು, ಸೊ ಅಥವಾ ದೋಷಾರೋಪಣೆಗಳೇನಿರುತ್ತೆ, ಆ ಆರೋಪಗಳನ್ನು ಮತ್ತೊಂದು ವಸ್ತುವಿಗೆ ಅಥವಾ ಮತ್ತೊಂದು ವ್ಯಕ್ತಿಯ ಮೇಲೆ ಅಥವಾ ಮತ್ತೊಂದು ಸನ್ನಿವೇಶದ ಮೇಲೆ ನಾವು ಅದನ್ನು ಭಾರವನ್ನು ಹಾಕ್ಬಿಡ್ತೀವಿ. ಸೊ ಅದನ್ನೇ ಪ್ರಕ್ಷೇಪಣೆ, ಪ್ರೊಜೆಕ್ಷನ್ ಅಂತ ಕರೀತಾರೆ. ಹುಸಿ ಸಮರ್ಥನೆ, ರ್ಯಾಷನಲೈಸೇಷನ್ ಅಂದರೆ ತನ್ನ ವಿಫಲತೆಯನ್ನು ಅಹಂ ಒಪ್ಪಿಕೊಳ್ಳದಿದ್ದಾಗ ಅದನ್ನು ಸಮರ್ಥಿಸಿಕೊಳ್ಳುವುದು. ಓಕೆ. ಸಮರ್ಥನೆ ಮಾಡ್ಕೊಳ್ಳುವಂಥದ್ದು. ಸೊ ನನ್ನಿಂದ ಏನಾಗಲಿಲ್ಲ, ನನ್ನಿಂದನೇ ಏನು ಸೋಲಿಲ್ಲ. ಓಕೆ. ಇಂಥ ಸಣ್ಣ ಪುಟ್ಟಗಳೆಲ್ಲ ಆಯಿತು, ಲೂಪ್ ಹೋಲ್ಸ್ಗಳೆಲ್ಲ ಇತ್ತು, ಚೆನ್ನಾಗಿ ಯಾಕೆ ಬರಲಿಲ್ಲ, ಚೆನ್ನಾಗಿ ಬರಲಿಲ್ಲ, ನನಗೆ ಒಂಚೂರು ಆರೋಗ್ಯ ಹದಗೆಟ್ಟಿತ್ತು, ಅಥವಾ ಏನೋ ಒಂದು ಬೇರೆ ಕಾರಣ ಇತ್ತು, ಅಥವಾ ಅವರು ಸರಿಯಾದ ಸಮಯಕ್ಕೆ ನನಗೆ ಇಂಟಿಮೇಟ್ ಮಾಡಲಿಲ್ಲ, ಅಥವಾ ಈ ಒಂದು ಸನ್ನಿವೇಶ ನನಗೆ ಪೂರಕವಾಗಿರಲಿಲ್ಲ. ನನ್ನ ವಿಫಲತೆಯನ್ನು ನಾನು ಅಥವಾ ಒಪ್ಪಿಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ಅದನ್ನು ಯಾವುದೋ ಒಂದು ವಸ್ತು ವಿಷಯವನ್ನು ಅಡ್ಡ ತಂದ್ಬಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು, ಅದನ್ನು ಹುಸಿ ಸಮರ್ಥನೆ ಅಂತ ಕರೀತಾರೆ. ಸೊ ಏನೋ ಒಂದು ರೀಸನ್ ಕೊಡೋದು. ಓಕೆ, ಯಾಕಪ್ಪ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಅಂದರೆ ಬಸ್ ಲೇಟ್ ಆಗಿಬಿಡ್ತು. ಓಕೆ. ಸೊ ಅಲ್ಲಿ ಯಾರೋ ದಾರಿನಲ್ಲಿ ನನಗೆ ಸಿಕ್ಕಿದ್ರು, ಸೊ ಅವ್ರು ಕರ್ಕೊಂಬರ್ತೀನಿ ಅಂತ ಅಂದರು, ಅವರು ನನ್ನನ್ನು ಕರ್ಕೊಂಬರೋದು ಲೇಟ್ ಮಾಡಿಬಿಟ್ರು. ಸೊ ಏನಕ್ಕೆ ಲೇಟಾಗಿ ಬಂದೆ ಇವತ್ತು ಕ್ಲಾಸಿಗೆ, ತರಗತಿಗೆ ಅಂತ ಅಂದರೆ, ಸೊ ಮನೆಯಲ್ಲಿ ತಿಂಡಿ ಮಾಡಿದ್ದೇ ಲೇಟಾಗಿ ಹೋಯಿತು, ಎದ್ದಿದ್ದೇ ಲೇಟಾಗಿ ಹೋಯಿತು, ಅವರು ನನ್ನನ್ನು ಸರಿಯಾದ ಸಮಯಕ್ಕೆ ಹೇಳಿಸ್ಲಿಲ್ಲ, ಏನೋ ಒಂದು ರೀಸನ್ ಕೊಟ್ಟು ಯಾಕೆ ಬರಲಿಲ್ಲ, ನಾನು ಎದಾಳಬೇಕಾಗಿತ್ತು, ನಾನು ಮಾಡಬೇಕಾಗಿತ್ತು, ಸರಿಯಾದ ಅರ್ಲಿಯಾಗಿರಬೇಕು, 5 ಮಿನಿಟ್ಸ್ ಅರ್ಲಿಯಾಗಿರಬೇಕಾಗಿತ್ತು ಅನ್ನೋ ಒಂದು ವಾಸ್ತವಿಕತೆಯನ್ನು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅದು ವಿಫಲತೆ ಆಗೋಗಿರುತ್ತೆ, ತಪ್ಪು ಆಗೋಗಿರುತ್ತೆ. ಅದಕ್ಕೆ ಏನೋ ಒಂದು ಒಣ ಸಮರ್ಥನೆ, ಹುಸಿ ಸಮರ್ಥನೆಯನ್ನು ಕೊಟ್ಬಿಟ್ಟು ನಮ್ಮ ಅಹಂಗೆ ಆಗದೇ ಇರೋ ರೀತಿಯಾಗಿ ಮ್ಯಾನೇಜ್ ಮಾಡಿಬಿಡೋದು, ಅದನ್ನೇ ಹುಸಿ ಸಮರ್ಥನೆ ಅಂತ ಕರೀತಾರೆ. ರಿಗ್ರೆಷನ್, ಹಿನ್ನಡೆ, ಅಹಂ ಹಿಡಿತದಿಂದ ಅಥವಾ ವಾಸ್ತವಿಕ ಸ್ಥಿತಿಯಿಂದ ಹಿಂದಿರುಗುವುದು. ಓಕೆ. ಅಹಂ ಹಿಡಿತದಿಂದ ಅಥವಾ ವಾಸ್ತವಿಕ ಸ್ಥಿತಿಯಿಂದ ಹಿಂದಿರುಗಿಬಿಡೋದು. ಓಕೆ. ಸೊ ಏನೋ ಒಂದು ಮಕ್ಕಳ ಥರ ಬಿಹೇವಿಯರನ್ನು ತೋರಿಸ್ಬಿಡೋದು. ಓಕೆ. ಅಂದರೆ ಈ ಪ್ರೌಢತೆ ಏನಿರುತ್ತೆ, ಈ ಪ್ರೌಢತೆ, ಪಕ್ವತೆ ಏನಿರುತ್ತೆ, ಕೆಲವೊಂದು ಬಾರಿ ಅದರಿಂದ ಹಿಮ್ಮುಖವಾಗಿ ಚಲಿಸ್ಬಿಡೋದು. ಓಕೆ. ನಾನು ಈ ಆ್ಯಂಗಲಿಂದನೂ ನೋಡಿದೆ ಅದನ್ನು. ಪ್ರೌಢತೆ ಏನು ಬೇಕಾಗಿಲ್ಲ, ಮಕ್ಕಳ ಆ್ಯಂಗಲಿಂದ ಆ ವಸ್ತು ಅಥವಾ ಆ ಒಂದು ಸಂಗತಿಗೆ ನಾನು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟೆ. ಓಕೆ.
ತಪ್ಪಾಗಿರುತ್ತೆ ಅಥವಾ ಹಿನ್ನಡೆಯಾಗಿರುತ್ತೆ ಅಥವಾ ಯಾವುದೇ ಒಂದು ಋಣಾತ್ಮಕ ಅಂಶಗಳು ಆ ಒಂದು ಘಟನೆಯಿಂದ ಸನ್ನಿವೇಶದಿಂದ ಆಗಿರುತ್ತೆ ಅಂತ ಅಂದ್ರೆ ಸೊ ಅದು ನನ್ನಿಂದ ಆಗಿಲ್ಲ, ನಾನು ಈ ಆಂಗಲ್ ಇಂದ ಆ ಒಂದು ವಸ್ತು ವಿಷಯಗಳನ್ನು ನೋಡಿದೆ. ಹಿನ್ನಡೆ ಆದ್ರೆ ನಮ್ಗೇನಾದ್ರು ಯಾವುದೋ ಒಂದು ವಿಷಯದಲ್ಲಿ ಹಿನ್ನಡೆ ಆದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಆ ಮೂಲನೇ ಅದನ್ನ ಮೂಲದಲ್ಲಿ ಚೇಂಜಸ್ ಅನ್ನು ಮಾಡುವಂಥದ್ದು. ನಾಯಕ ಪೂಜೆ, ಹೀರೋ ವರ್ಷಿಪ್. ತನ್ನಲ್ಲಿ ಅನೇಕ ಕೊರತೆಗಳಿರುವ ಯಾವುದೋ ಒಬ್ಬ ವ್ಯಕ್ತಿ ಅಂತಾರೆ ಅಲ್ಲಿ ಅನೇಕ ಅಸಮರ್ಥತೆಗಳು, ಅನೇಕ ಕೊರತೆಗಳು, ಅನೇಕ ನಮ್ಮಲ್ಲಿ ಇಲ್ಲದೆ ಇರುವಂತದ್ದು, ಬೇರೆಯವರು ಏನಲ್ಲಿ ಇರುತ್ತೆ ಅದು ನಮ್ಮಲ್ಲಿ ಇಲ್ಲ ಅಂತ ಅಂದ್ಕೊಂಡ್ಬಿಡೋದು. ನಮ್ಮಲ್ಲಿ ಇರುವಂತ ಕ್ವಾಲಿಟೀಸ್, ಗುಣಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ದೇ ಇರೋಂಥದ್ದು. ಸೊ ಅವಾಗ ಏನ್ ಮಾಡ್ತೀವಿ, ಸೊ ನಮ್ಮದು ಏನೋ ಒಂದು ಕನಸಿನ ಹೀರೋ ಇರ್ತಾನೆ, ಅವ್ರನ್ನ ಅನುಕರಣೆ ಮಾಡೋದು, ಅಥವಾ ಅವರ ವಾಕ್ ಸ್ಟೈಲ್ ಇರ್ಬೋದು, ಟಾಕಿಂಗ್ ಸ್ಟೈಲ್ ಇರ್ಬೋದು, ಅನುಕರಣೆ ಮಾಡ್ಬಿಡೋದು. ಸೊ ಅದ್ರ ಮುಖಾಂತರ ಓಕೆ ಅಮಿತಾಬ್ ಬಚ್ಚನ್, ಓಕೆ ಐಶ್ವರ್ಯ ರಾಯ್, ಅವರು ಉಡ್ಕೊಳ್ಳುವಂಥ ಒಂದು ಡ್ರೆಸ್, ಮಾತಾಡೋ ಅಂಥ ಒಂದು ಶೈಲಿ, ಅವರ ಒಂದು ಗೆಸ್ಚರ್ಸ್ ಏನು ಯೂಸ್ ಮಾಡ್ತಾರೆ, ಮಾತಾಡೋ ದಾಟಿ, ಈಗ ಮಿಮಿಕ್ರಿ ಅಂತ ಎಲ್ಲ ಬರುತ್ತೆ, ಅಥವಾ ಹೇಗೆ ಅವರೊಂದಿಗೆ ನಾವು ಅನುಕರಣೆಗಳನ್ನು ಮಾಡ್ತೀವಿ, ಅವರ ನಟನೆಗಳನ್ನು ನಾವು ಹೇಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ನಾವು ನಮ್ಮ ಮನಸ್ಸಿಗೆ ತೃಪ್ತಿಯನ್ನು ಪಡ್ಕೊಳ್ತೀವಿ. ನನ್ನಲ್ಲಿ ಇಲ್ಲಪ್ಪ, ಹೈಟ್ ಇಲ್ಲ, ವೆಯ್ಟ್ ಇಲ್ಲ, ಕಲರ್ ಇಲ್ಲ, ನಮ್ಮಷ್ಟಕ್ಕೆ ನಾವೇ ಸೊ ಇರೋ ಅಂಥದ್ದು ಐಡೆಂಟಿಫಿಕೇಶನ್ ಮಾಡ್ಕೊಳೋ ಅಂಥದ್ದು ನಮ್ಮಲ್ಲಿ ಇದೆ ಅನ್ನೋ ಥರಕ್ಕೆ ಪ್ರೊಜೆಕ್ಟ್ ಮಾಡ್ಕೊಳೋ ಅಂಥದ್ದು. ಅಂದರೆ ಈ ರೀತಿಯಾದಂಥ ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲದೆ ಇರೋದನ್ನ, ನಮ್ಮಲ್ಲಿ ಇರುವಂಥ ಕೊರತೆಗಳನ್ನು ಸೊ ಇನ್ನೊಬ್ಬರ ಅನುಕರಣೆಯ ಮುಖಾಂತರ ನಾವು ಯಾರು ನಾನು ನೋಡಿ ನಮ್ಮಲ್ಲಿ ಇಲ್ಲ ಅಂತ ಅಂದ್ಕೊಂತೀವಿ, ಸೊ ಅಂಥವರನ್ನ ನಾವು ಇಮಿಟೇಟ್ ಮಾಡೋದ್ರಿಂದ ಅದನ್ನ ನಾವು ತೃಪ್ತಿ ಪಡ್ಕೊಳ್ತೀವಿ. ಹಾಸ್ಯ, ನಿರಾಕರಣೆ ಮತ್ತೆ ತಾಧ್ಯಾತ್ಮ. ಹಾಸ್ಯ ಸೊ ಯಾವುದನ್ನು ಸಹ ಲೈಟ್ ಆಗಿ ತೆಗೆದುಕೊಳ್ಳುವಂಥದ್ದು. ಸೊ ಇದು ಒಂದು ಹಾಸ್ಯ ಪ್ರವೃತ್ತಿ, ಹ್ಯೂಮರ್ ಅಂತ ನಾವೇನ್ ಕರಿತೀವಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಹ. ಅಂದ್ರೆ ಎಲ್ಲದನ್ನು ಯಾವಾಗಲೂ ನಾವು ಸೀರಿಯಸ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಅದನ್ನ ಲೈಟ್ ಆಗಿಯೂ ತಗೋಬೇಕಾಗತ್ತೆ, ಹಾಸ್ಯವಾಗಿಯೂ ನೋಡ್ಬೇಕಾಗತ್ತೆ. ಅಂದ್ರೆ ಎಲ್ಲದೂ ಅಲ್ಲ. ಅಂದ್ರೆ ಸಾಮಾನ್ಯಕ್ಕೆ ನಾವು ಏನ್ ಮಾಡ್ತೀವಿ, ನಮ್ಮಿಂದ ಏನಾದ್ರು ತಪ್ಪಾದ್ರೆ ಬಯಸ್ಕೊಳೋ ಅಂತ ಮೂಮೆಂಟ್ ಇದೆ ಅಂತ ಅಂದ್ರೆ ಯಾಕೆ ತರಗತಿಗೆ ಬರಲಿಲ್ಲ ಅದನ್ನ ಹಾಸ್ಯ ಮಾಡ್ಬಿಡೋದು, ಸಂದರ್ಭನ, ಅಥವಾ ಒಬ್ಬ ವ್ಯಕ್ತಿಯನ್ನೇ ಹಾಸ್ಯ ಮಾಡ್ಬಿಡೋದು, ಸನ್ನಿವೇಶ ಹಾಸ್ಯಮಯ ಮಾಡ್ಬಿಡೋದು. ಅಂದ್ರೆ ನಮ್ಮ ಅಹಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದು ಓಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆ ಸೊ ಏನೋ ಒಂದು ಡ್ರಾಮಾ ಮಾಡ್ತಿರ್ತಾರೆ, ಡ್ರಾಮಾ ಮಾಡ್ಬೇಕಾದ್ರೆ ಏನೋ ಒಂದು ಡೈಲಾಗ್ ಡೆಲಿವರಿ ಮಾಡುವಂಥದ್ದು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೇರೆದಕ್ಕೆ ಯಾವ್ದಾರ ಒಂದು ಕನೆಕ್ಟ್ ಮಾಡ್ಬಿಡೋದು, ಸೊ ಇನ್ನೊಬ್ಬರ ಕೊರತೆಗಳನ್ನ ಹೈಲೈಟ್ ಮಾಡ್ಬಿಡೋದು, ಅಥವಾ ಇನ್ನೊಬ್ಬರ ತಪ್ಪುಗಳನ್ನ ಹೈಲೈಟ್ ಮಾಡ್ಬಿಡೋದು. ಅಂದ್ರೆ ಹಾಸ್ಯಮಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ಬಿಡೋದು. ನೆಕ್ಸ್ಟ್ ನಿರಾಕರಣೆ. ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ ರೆಡಿ ಇಲ್ಲ, ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಎನಿ ಏನೋ ತಪ್ಪಿರ್ಬೋದು, ಬೇಜಾರಿರ್ಬೋದು, ನೆಗೆಟಿವ್ ಏನಿರುತ್ತೆ ಅದೆಲ್ಲ ಅದು ನಾನಲ್ಲ, ನಾನು ಅವನಲ್ಲ ಅಂತ ಅಂದ್ಬಿಡೋದು ನಿರಾಕರಣೆ. ಸೊ ತಾಧ್ಯಾತ್ಮ, ಸೊ ನನ್ನ ಕೈಯಲ್ಲಿ ಏನಾರ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಮ್ಮ ಮಕ್ಕಳಿಂದ ಅದನ್ನ ಪೂರೈಸ್ಕೊಳ್ಬಿಡೋದು. ನಾವು ಅಂದ್ರೆ ತಂದೆ ತಾಯಿಗಳು ನೀನು ಇಂಜಿನಿಯರೇ ಮಾಡು, ನೀನು ಡಾಕ್ಟ್ರೇ ಮಾಡು, ಸೊ ಮಕ್ಕಳಿಗೆ ಈ ಒಂದು ಕೆಲವೊಂದು ಸೆಲೆಕ್ಟ್ ಮಾಡ್ಕೊಂಡು ಜಾಬ್ ಆಗಲಿ ಒಂದು ಎಜುಕೇಶನ್ ಆಗಲಿ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ನೇ ಇರೋದಿಲ್ಲ. ಆಪ್ಷನ್ ಎಲ್ಲ ತಂದೆ ತಾಯಿಗಳೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಕ್ಕೆ ಅಂದರೆ ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಕ್ಕಳು ಮಾಡಲಿ. ಸೊ ಅದನ್ನು ತಾಧ್ಯಾತ್ಮ ಐಡೆಂಟಿಫಿಕೇಶನ್ ಅಂತ ಕರೀತಾರೆ. ಓಕೆ, ಸೊ ಹೀಗೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಮಕ್ಕಳ ಮುಖಾಂತರ ಅದನ್ನು ಫುಲ್ಫಿಲ್ ಮಾಡ್ಕೊಳೋ ಅಂಥದ್ದು. ಸೊ ಅದನ್ನೇ ತಾಧ್ಯಾತ್ಮತೆ ಅಂತ ಕರೀತಾರೆ, ಐಡೆಂಟಿಫಿಕೇಶನ್. ಓಕೆ, ಸೊ ಇವೆಲ್ಲವೂ ಸಹ ಅಹಂ ರಕ್ಷಣೆಯ ತಂತ್ರಗಳು. ನನ್ನಷ್ಟಕ್ಕೆ ನಾನು ಆಗ್ತಾ ಇಲ್ಲ, ಬೇರೆಯವ್ರ ಮುಖಾಂತರ ಮಾಡ್ಕೊಳೋವಂಥದ್ದು, ನಮ್ಮ ಅಹಮನ್ನ ರಕ್ಷಣೆ ಮಾಡ್ಕೊಳೋದು, ನನ್ನ ಅಹಮನ್ನ ಯಾವಾಗಲೂ ಯಾಪಿಯಾಗಿ ಇಟ್ಕೊಳ್ಳುವಂಥದ್ದು. ಸೊ ಇದನ್ನೇ ಅಹಂನ ರಕ್ಷಣೆ ಮಾಡ್ಕೊಳ್ಳೋಂಥ ವಿವಿಧ ತಂತ್ರಗಳು. ಸೊ ಇಲ್ಲಿಗೆ ನನ್ನ ಸಮಯ ಮುಗೀತು. ನಮಸ್ಕಾರ.